ಮಹಾಪುರುಷ ದೂರ್ವಾಸ ಸ್ಥಾಪಿತಂ ದೇವಂ ಜನಮೇಜಯ ಪೂಜಿತಂ ಭಕ್ತಾಭೀಷ್ಟಪ್ರದಂ ದೇವಂ ಬಾಲ ಹನುಮ ನಮೋಸ್ತುತೆ. ಅಂದು ಬೆಳಿಗ್ಗೆ 8 ಗಂಟೆಗೆ ಬಂದು ಡಾಕ್ಟರ್ ದೇವದತ್ತ ಅವರು ಗುರುಗಳ ಪಕ್ಕದಲ್ಲಿ ಕೂತು, ಹೇಗಿದ್ದೀರಿ, ಏನಾದ್ರೂ ತೊಂದರೆ ಆಗ್ತಿದ್ರೆ ಹೇಳಿ ಗುರುಗಳೇ, ಬರೀ ಡ್ರಿಪ್ಸಲ್ಲೇ ಇರಬಾರ್ದು, ಸ್ವಲ್ಪ ಬಾಯಿನ ಮೂಲಕನೂ ಆಹಾರ ತಗೋಬೇಕು. ನೀವು ನುಂಗಕ್ಕೂ ಗಲಾಟೆ ಮಾಡಿದ್ರೆ ನಾನು ಮೂಗಿಂದ ಟ್ಯೂಬ್ ಹಾಕಬೇಕಾಗುತ್ತೆ ಅಂದ್ರು. ಅಯ್ಯಂಗಾರ್ಯರ ನಿಸ್ತೇಜಗೊಂಡಿದ್ದ ಕಣ್ಣುಗಳೂ ನಕ್ಕಿದ್ದವು. ಏನು ಬೇಕಾದ್ರೂ ಮಾಡಿ, ಈ ದೇಹ ಈಗ ನಿಮ್ದು ತಾನೇ ಅಂದ ಅಯ್ಯಂಗಾರ್ಯರು ಮತ್ತೆ ಕಣ್ಮುಚ್ಚಿಕೊಂಡಿದ್ದರು. ರೈಲ್ಸ್ ಟ್ಯೂಬನ್ನು ಮೂಗಿನ ಮೂಲಕ ಅಳವಡಿಸಿದ ಡಾಕ್ಟರ್ ದೇವದತ್ತರ ಕಣ್ಣಲ್ಲಿ ನೀರಾಡಿತ್ತು. ರೈಲ್ಸ್ ಟ್ಯೂಬನ್ನು ಅಳವಡಿಸಿದ್ದನ್ನು ತಿಳಿದು ಶ್ರೀನಿವಾಸ್ ಸ್ಟೋರ್ನ ನಾಗರಾಜ ಶೆಟ್ಟರಿಗೆ ಆತಂಕವಾಗಿತ್ತು. ಅಯ್ಯಂಗಾರ್ಯರಿಗೆ ಬೇಕಾದ ಎಲ್ಲ ಔಷಧಿಗಳನ್ನು ತಂದುಕೊಡುತ್ತಿದ್ದ ಅವರು ಡಾಕ್ಟರ್ ದೇವದತ್ತರನ್ನು ಕಂಡು, ಡಾಕ್ಟ್ರೇ, ಗುರುಗಳಿಗೆ ಯಾವ ಔಷಧಿ ಬೇಕು ಹೇಳಿ, ಅಕಸ್ಮಾತ್ ನಮ್ಮೂರಲ್ಲಿ ಸಿಗದೇ ಇರೋದಾದ್ರೂ ಪರವಾಗಿಲ್ಲ, ಬೆಂಗಳೂರಿಂದ ತರಿಸಿಕೊಡ್ತೀನಿ ಅಂತ ಕಣ್ಣೀರಿಟ್ಟಿದ್ದರು. ಅನುಭವಿ ವೈದ್ಯರಾದ ಡಾಕ್ಟರ್ ದೇವದತ್ತರಿಗೆ ಗುರುಗಳ ದೇಹ ಹಾಗೂ ಮನಸ್ಸು ಯಾವ ಚಿಕಿತ್ಸೆಗೂ ಸ್ಪಂದಿಸುತ್ತಿಲ್ಲ ಎಂಬ ಅರಿವಾಗಿತ್ತು. ಗುರುಗಳಿಗೆ ಟ್ಯೂಬ್ ಹಾಕಿದರಂತೆ ಎಂಬ ಸುದ್ದಿ ಹರಡಿ ಸಂಜೆಯ ಹೊತ್ತಿಗೆ ಆಸ್ಪತ್ರೆಯ ಆವರಣದ ತುಂಬ ಭಕ್ತರ ದಂಡೇ ನೆರೆದು ಬಿಟ್ಟಿತ್ತು. ವೈದ್ಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಬಂದವರಿಗೆ ಉತ್ತರ ಹೇಳುವುದರಲ್ಲೇ ಸಾಕಾಗಿತ್ತು. ಎಷ್ಟು ಬಲವಂತ ಮಾಡಿದರೂ ಕೇಳದ ಶೃಂಗಾರಮ್ಮನವರು ಕೇಶವನೊಂದಿಗೆ ಆಸ್ಪತ್ರೆಯಲ್ಲೇ ಉಳಿದುಕೊಳ್ಳಲಾರಂಭಿಸಿದರು. ಸ್ವಲ್ಪ ಸ್ವಲ್ಪ ಕಾಫಿ, ಹಾಲು, ಗಂಜಿ, ಔಷಧಿಗಳು ಟ್ಯೂಬಿನ ಮೂಲಕ ಅಯ್ಯಂಗಾರ್ಯರ ದೇಹವನ್ನು ಸೇರುತ್ತಿತ್ತು. ಅಯ್ಯಂಗಾರ್ಯರಿಗೆ ಏನೂ ಬೇಕಿರಲಿಲ್ಲ. ಸದಾ ಕಣ್ಮುಚ್ಚಿಕೊಂಡಿರುತ್ತಿದ್ದವರು ಯಾರಾದರೂ 3-4 ಸರಿ ಕೂಗಿದಾಗಲೊಮ್ಮೆ ಕಣ್ಬಿಟ್ಟು ನೋಡಿ ತಲೆ ಕತ್ತು ಅಲ್ಲಾಡಿಸುವುದರ ಮೂಲಕ ಉತ್ತರ ಕೊಟ್ಟು ಮತ್ತೆ ಕಣ್ಮುಚ್ಚಿ ಬಿಡುತ್ತಿದ್ದರು. ಸಂಜೆ ಡಾಕ್ಟರ್ ದೇವದತ್ತ ಒಬ್ಬರೇ ತಮ್ಮ ಕೊಠಡಿಯಲ್ಲಿ ಕುಳಿತಿದ್ದನ್ನು ಕಂಡ ರಾಮಯ್ಯ ಶೆಟ್ಟರು ಹಾಗೂ ಪಣಿಯಪ್ಪಯ್ಯ ಧೈರ್ಯ ಮಾಡಿ ಒಳಗೆ ಬಂದಿದ್ದರು. ಡಾಕ್ಟರ್ ದೇವದತ್ತರೇ ಮಾತಿಗಾರಂಭಿಸಿದರು. ಎಲ್ಲ ಸರಿ ಹೋಗಿದ್ದರೆ ಗುರುಗಳನ್ನು ಮನೆಗೆ ಕಳಿಸಿ ಇವತ್ತಿಗೆ 8 ದಿನ ಆಗಿರ್ತಿತ್ತು. ಅವರ ಹೊಟ್ಟೆಗೆ ಹೇಗೆ ಏಟು ಬಿತ್ತು ಅನ್ನೋದು ಇವತ್ತಿಗೂ ನಿಗೂಢವಾಗೇ ಇದೆ. ಗುರುಗಳೇ ಹೇಳ್ತಿದ್ದ ಹಾಗೆ ಅವರವರ ಕರ್ಮನ ಅವರವರೇ ಅನುಭವಿಸಬೇಕಲ್ಲ. ನೋಡಿ, ನಮ್ಮ ಕೈಲಾದ ಎಲ್ಲ ಪ್ರಯತ್ನನೂ ನಾವು ಮಾಡ್ತಿದ್ದೀವಿ. ಗುರುಗಳ ದೇಹ ಯಾವ ಔಷಧಿಗೂ ಸ್ಪಂದಿಸ್ತಾ ಇಲ್ಲ. ಮುಂದಿನದನ್ನು ಆ ದೇವರಿಗೇ ಬಿಡಬೇಕಷ್ಟೆ. ಒಬ್ಬ ವೈದ್ಯನಾಗಿ ನಾನು ಈ ಮಾತನ್ನ ಹೇಳಬಾರದು. ಆದರೆ 2 ತಿಂಗಳ ಗುರುಗಳೊಂದಿಗಿನ ಸಹವಾಸ ಈ ಮಾತನ್ನ ಹೇಳಿಸ್ತಿದೆ ಅನ್ನುತ್ತಿದ್ದಂತೆ ಅವರ ಕಣ್ತುಂಬಿ ಬಂದಿತ್ತು. ರಾತ್ರಿ ಮನೆಗೆ ಹೋಗುವ ಮೊದಲು ವಾರ್ಡಿಗೆ ಬಂದ ಡಾಕ್ಟರ್ ದೇವದತ್ತ ಗುರುಗಳನ್ನೊಮ್ಮೆ ನೋಡಿ ನಗುತ್ತಾ, ಬ್ಯಾಡ್ ಬಾಯ್, ದೇವ್ರು, ಧರ್ಮ, ಶಾಸ್ತ್ರ ಎಲ್ಲ ಗೊತ್ತು, ಬೈಬಲ್ಲಿನಲ್ಲಿರೋದು ಗೊತ್ತು, ಆದ್ರೆ ಡಾಕ್ಟ್ರತ್ರ ಏನು ಮುಚ್ಚಿಡಬಾರ್ದು ಅನ್ನೋದು ಗೊತ್ತಿಲ್ಲ ಅಲ್ವಾ ಅಂತ ಗುರುಗಳ ಕೆನ್ನೆಯನ್ನೆಲ್ಲ ಸವರಿದರು. ಆಸ್ಪತ್ರೆಯ ಹೊರಗೆ ಇದ್ದ ದೊಡ್ಡ ಮರದ ಕೆಳಗೆ ಪಟ್ಟಾಭಿರಾಮರ ಫೋಟೋ ಇಟ್ಟು ತುಪ್ಪದ ದೀಪ ಹಚ್ಚಿ ಕುಳಿತಿದ್ದ ಭಕ್ತರು ಹಾಡುತ್ತಿದ್ದ ಭಜನೆ ಸುಶ್ರಾವ್ಯವಾಗಿ ಕೇಳಿ ಬರುತ್ತಿತ್ತು. ಏನೆನಿಸಿತ್ತೋ BP ಆಪರೇಟರ್ಸ್ ತರಿಸಿ 2-3 ಸಾರಿ BP ಪರೀಕ್ಷಿಸಿ ನೋಡಿ ಡಾಕ್ಟರ್ರಿಗೆ, ಮಂಜುನಾಥ್, ಹುಷಾರು ರೀ, ರಾತ್ರಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಆಗಾಗ BP ಚೆಕ್ ಮಾಡಿ ರೆಕಾರ್ಡ್ ಮಾಡಿ, ಹಾಗೆ ಟೆಂಪ್ರೇಚರನ್ನು ರೆಕಾರ್ಡ್ ಮಾಡಿ, ಏನಾದರೂ ತೊಂದರೆ ಅನಿಸಿದ್ರೆ ಡೋಂಟ್ ಹೆಸಿಟೇಟ್ ಟು ಕಾಲ್ ಮಿ, ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಹೇಳಿ ಹೊರಟವರು ಬಾಗಿಲಲ್ಲೊಮ್ಮೆ ನಿಂತು ಗುರುಗಳ ಮುಖವನ್ನೊಮ್ಮೆ ದಿಟ್ಟಿಸಿ ನೋಡಿ ಹೊರಟರು. ವಾರ್ಡಿನಲ್ಲಿದ್ದವರೆಲ್ಲರ ಮನದಲ್ಲಿ ದುಃಖ ಮಡುಗಟ್ಟಿತ್ತು. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು.
ದೇವದತ್ತರ ಮಾತುಗಳು ಹಾಗೂ ವರ್ತನೆ ಎಲ್ಲರ ಮನದಲ್ಲೂ ಆತಂಕ ಉಂಟು ಮಾಡಿತ್ತು. ದೇವದತ್ತರ ಹಿಂದೆಯೇ ಬಂದ ರಾಮಯ್ಯ ಶೆಟ್ಟರು, ಪಣಿಯಪ್ಪ ಹಾಗೂ ನಾಗರಾಜ ಶೆಟ್ಟರು ಡಾಕ್ಟರನ್ನು ಬೀಳ್ಕೊಟ್ಟು ಕಣ್ಣೊರೆಸಿಕೊಂಡರು. ರಾತ್ರಿ 11 ಗಂಟೆಯ ಸುಮಾರಿಗೆ ತನ್ನ ಅಂದಿನ ಕೆಲಸಗಳನ್ನೆಲ್ಲ ಮುಗಿಸಿ ತಂದೆಯವರನ್ನು ನೋಡಿಕೊಂಡು ಹೋಗಲು ಬಂದ ಹಿರಿಯ ಮಗ ನರಸಿಂಹಮೂರ್ತಿಗೆ ನಡೆದದ್ದನ್ನೆಲ್ಲವನ್ನೂ ತಿಳಿಸಿ ಕಣ್ಣೀರಿಟ್ಟ ಶೃಂಗಾರಮ್ಮನವರು, ನರಸಿಂಹಮೂರ್ತಿ, ನೀನು ಕೆಲಸ ಅಂತ ಎಲ್ಲೂ ಊರು ಬಿಟ್ಟು ಹೋಗಿಬಿಡಬೇಡ ಅಂದಿದ್ದರು. ಸರಿಮ್ಮ, ಮಾವಯ್ಯನ್ನ ಈ ಸ್ಥಿತಿಲಿ ಬಿಟ್ಟು ನಾನೆಲ್ಲಿ ಹೋಗ್ತೀನಿ ಹೇಳು, ಎಲ್ಲೂ ಹೋಗಲ್ಲ ಎಂದು ತಾಯಿಯನ್ನು ಸಮಾಧಾನಪಡಿಸಿ ಹೊರಬಂದ. ನರಸಿಂಹಮೂರ್ತಿ ಹೊರಬರಲೆಂದೇ ಕಾಯ್ತಿದ್ದ ರಾಮಯ್ಯ ಶೆಟ್ಟರು ನರಸಿಂಹಮೂರ್ತಿಯ ಕೈ ಹಿಡಿದು ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ಪಕ್ಕದಲ್ಲಿ ಕೂರಿಸಿಕೊಂಡು, ನರಸಿಂಹಮೂರ್ತಿ, ಎಲ್ಲ ಕೈ ಮೀರ್ತಿದೆ ಅನ್ಸ್ತಿದೆ ಕಣಪ್ಪ, ನೀನು ಧೈರ್ಯವಾಗಿರಬೇಕು ಅಂತಿದ್ದ ಹಾಗೆ ದುಃಖ ತಡೆಯಲಾರದೆ ಅಳಲಾರಂಭಿಸಿದರು. ನರಸಿಂಹಮೂರ್ತಿಯೇ ಅವರನ್ನ ಸಮಾಧಾನಪಡಿಸಿ, ಇದೇನು ಶೆಟ್ರೆ, ತಂದೆ ಸ್ಥಾನದಲ್ಲಿ ನಿಂತು ಧೈರ್ಯ ಹೇಳಬೇಕಾದ ನೀವೇ ಹೀಗೆ ಅಳಾಕ್ಕೆ ಶುರು ಮಾಡಿದ್ರೆ ಹೇಗೆ? ಏನೂ ಆಗಲ್ಲ, ಸುಮ್ನಿರಿ ಅಂತಿದ್ದ. ಹೊರಗಿನ ಗುಜುಗುಜು ಸದ್ದು ಕೇಳಿ ಕೇಶವನು ಅಲ್ಲಿಗೆ ಬಂದಿದ್ದ. ರಾಮಯ್ಯ ಶೆಟ್ಟರು ಕೇಶವ ಹಾಗೂ ನರಸಿಂಹಮೂರ್ತಿಯ ಕೈಗಳನ್ನು ಹಿಡಿದುಕೊಂಡು, ನೋಡ್ರಪ್ಪ, 40 ವರ್ಷದ ಹಿಂದೆ ಗುರುಗಳು ನನ್ನ ಕೈಲೊಂದು ಕವರ್ ಕೊಟ್ಟು, ರಾಮು ಇದನ್ನ ಭದ್ರವಾಗಿಟ್ಟಿರು, ನನ್ನ ಮರಣದ ನಂತರ ಇದನ್ನು ತೆಗೆದು ನೋಡು ಅಂದಿದ್ದಾರೆ ಅಂದಾಗ ಅಲ್ಲೇ ಇದ್ದ ಪಣಿಯಪ್ಪನವರು, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಿ ಶೆಟ್ರೆ? ಡಾಕ್ಟ್ರು ಹೇಳ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡಿಲ್ವಾ? ರಾತ್ರಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಫೋನ್ ಮಾಡು ಅಂತ ಹೇಳ್ತಿರ್ಲಿಲ್ವಾ? ನಂಗೇನೋ ಎಲ್ಲ ಮುಗೀತಿದೆ ಅನ್ನಿಸ್ತಿದೆ, ಹೋಗಿ ಆ ಕವರ್ ತಗೊಂಬನ್ನಿ, ಅದರಲ್ಲಿ ಗುರುಗಳ ಕೊನೆ ಆಸೆ ಏನಾದ್ರೂ ಬರ್ದಿದ್ರೆ ತೀರಿಸಿಬಿಡೋಣ. ಆ ಪುಣ್ಯಾತ್ಮರ ಶಿಷ್ಯರಾಗಿದ್ದಕ್ಕೆ ಅವರ ಕೊನೆ ಆಸೆನ ಪೂರೈಸೋ ಭಾಗ್ಯನಾದ್ರೂ ಸಿಗ್ಲಿ ಅಂತ ಕೇಳ್ಕೊಂಡ್ರು. ಕೇಶವನು, ಹೌದು ಶೆಟ್ರೆ, ಪಣಿಯಪ್ಪನವರು ಹೇಳೋದು ಸರಿ, ತಂದು ಬಿಡಿ ಅಂದಿದ್ದ. ಆದರೆ ವಿಚಾರಮತಿಯಾದ ನರಸಿಂಹಮೂರ್ತಿ ಮಾತ್ರ, ಯಾಕೆ ಎಲ್ಲರೂ ಅವಸರ ಮಾಡ್ತೀರಾ? ಮರಣದ ನಂತರ ನೋಡು ಅಂತ ಹೇಳಿಕೊಟ್ಟಿದ್ದಾರೆ ತಾನೇ? ಮಾವಯ್ಯ ಇನ್ನೂ ಜೀವಂತವಾಗಿದ್ದಾರೆ, ಅವಸರ ಪಡಬೇಡಿ ಅಂತ ಹೇಳಿ ಎಲ್ಲರ ಬಾಯಿ ಮುಚ್ಚಿಸಿದ್ದ. ಇತ್ತ ಗುರುಮೂರ್ತಿ ಶಾಸ್ತ್ರಿಗಳು ನರಸಿಂಹಮೂರ್ತಿಯ ಜಾತಕ ಹಿಡಿದುಕೊಂಡು ಲೆಕ್ಕಾಚಾರ ಹಾಕುತ್ತಾ ಕುಳಿತಿದ್ದವರು. ಗೌರಮ್ಮನವರಿಗೆ, ಗೌರಿ, ನರಸಿಂಹಮೂರ್ತಿಗೆ ಕರ್ಮಯೋಗ ಹತ್ತಿರವಾಗ್ತಿದೆ ಕಣೆ, ಪಾಪ ಅನಂತರಾಮಯ್ಯಂಗಾರ್ರದ್ದು ಇನ್ನೆಷ್ಟು ದಿನಾನೋ ಏನೋ ಅಂತ ದುಃಖಿಸಲಾರಂಭಿಸಿದರು. ಗೌರಿ ಅಯ್ಯಂಗಾರ್ಯನ್ನ ಆ ಸ್ಥಿತಿಲಿ ನೋಡಕ್ಕೆ ನನ್ನ ಕೈಲಾಗಲ್ಲ ಕಣೆ, ಹನುಮಪ್ಪ ಬೇಗ ಅವರಿಗೆ ಮುಕ್ತಿ ಕೊಟ್ರೆ ಸಾಕು ಅಂತ ಕಣ್ಣೀರಿಟ್ಟು ಮಲಗಿದರು. ದೇವಾಲಯದಲ್ಲಿ ಅಖಂಡ ಭಜನೆ ಪಾರಾಯಣಗಳು ನಡೆಯುತ್ತಿದ್ದವು. ಬೆಳಿಗ್ಗೆ 8 ಗಂಟೆಗೆ ಆಸ್ಪತ್ರೆಗೆ ಬಂದ ಡಾಕ್ಟರ್ ದೇವದತ್ತ ಸೀದಾ ವಾರ್ಡಿಗೆ ಬಂದು ಅಯ್ಯಂಗಾರ್ಯರ ಫೈಲ್ನಲ್ಲೊಮ್ಮೆ ಕಣ್ಣಾಡಿಸಿ ಸಿಗದ ನಾಡಿಗಾಗಿ ಹುಡುಕಾಡಿ ಸ್ಟೆಥಸ್ಕೋಪ್ ಅನ್ನು ಅಯ್ಯಂಗಾರ್ಯರ ಎದೆಯ ಮೇಲೆಲ್ಲ ಆಡಿಸಿ ದೀರ್ಘವಾದ ನಿಟ್ಟುಸಿರು ಬಿಟ್ಟು ಹಾಸಿಗೆಯ ಮೇಲೆ ಕೈಯೂರಿ ಗುರುಗಳ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ ನಿಂತರು. ನಿರ್ವಿಕಾರವಾಗಿ ಶಾಂತವಾದ ಮುಖಭಾವ. ಗುರುಗಳ ಕಣ್ಣುಗುಡ್ಡೆಗಳು ಮಾತ್ರ ಅತ್ತಿತ್ತ ಚಲಿಸುತ್ತಿದ್ದವು. ಆಗಾಗ ಮಂದಹಾಸ ಬೀರುತ್ತಿದ್ದ ಮುಖಭಾವ. ನಿದ್ದೆಯಲ್ಲಿ ಮಗು ಕನಸು ಕಾಣುತ್ತಾ ನಗುತ್ತಿರುವಂತೆ ಭಾಸವಾಗಿತ್ತು. ಗುರುಗಳೇ, ಗುರುಗಳೇ ಅಂತ 2-3 ಬಾರಿ ಕೂಗಿ ಮೃದುವಾಗಿ ಕೆನ್ನೆ ತಟ್ಟಿದಾಗ ಒಮ್ಮೆ ಕಣ್ತೆರೆದು ನೋಡಿ ನಸುನಕ್ಕು ಕಣ್ಣು ಮುಚ್ಚುವ ಮೊದಲು ಅಯ್ಯಂಗಾರ್ಯರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಮೃದುವಾಗಿ ಕಣ್ಣೀರು ಒರೆಸಿದ ಡಾಕ್ಟರ್ ದೇವದತ್ತ, ಯಾಕೆ ಯಾಕೆ ಗುರುಗಳ ಕಣ್ಣಲ್ಲಿ ನೀರು? ಗೆದ್ದವರು ನೀವು, ನಾನು ಸೋತೆ.
ಗುರುಗಳನ್ನ ಸಂಪೂರ್ಣ ಗುಣಪಡಿಸಿ ಕಳಿಸಿಕೊಡ್ತೀನಿ ಅಂದಿದ್ದೆ. ಅದು ಹೋಗ್ಲಿ, ಹೋದ ವಾರ ಮನೆಗೆ ಕಳಿಸಿಬಿಡ್ತೀನಿ ಅಂದೆ. ಆಯ್ತಾ ಅನ್ನುತ್ತಿದ್ದಂತೆ ಅವರ ಕಂಠ ಬಿಗಿದುಕೊಂಡಿತ್ತು. ಗುರುಗಳ ಕೈಯನ್ನು ತಮ್ಮ ಎದೆಗೆ ಅಮುಕಿ ಹಿಡಿದುಕೊಂಡಿದ್ದವರ ಬಾಯಿಂದ ಕೀರ್ತನೆ ಸ್ತೋತ್ರಂ ಎಂಬ ವಾಕ್ಯ ಕೇಳಿ ಬಂದಿತ್ತು. ತಮ್ಮ ಚೇಂಬರಿಗೆ ನಾಗರಾಜ ಶೆಟ್ಟಿಯವರನ್ನು ಕರೆಸಿದ ಡಾಕ್ಟರ್ ದೇವದತ್ತ ಶೆಟ್ರೆ, ರಾತ್ರಿಗೂ ಈಗಿಗೂ BP ತುಂಬಾನೇ ಕಮ್ಮಿಯಾಗಿದೆ, ನಾಡಿನೇ ಸಿಕ್ತಿಲ್ಲ. ನನ್ನ ಪ್ರಕಾರ ರಾತ್ರಿನೇ ಎಲ್ಲ ಮುಗಿದು ಹೋಗುತ್ತೆ ಅಂದ್ಕೊಂಡಿದ್ದೆ. ಗುರುಗಳ ಆತ್ಮಸ್ಥೈರ್ಯ ಅವರನ್ನ ಉಸಿರಾಡಿಸ್ತಿದೆ ಅಷ್ಟೆ. ಬಹುಶಃ ಅವರ ಆತ್ಮ ಯಾರನ್ನೋ ಯಾವುದನ್ನೋ ಕಾಯ್ತಿರ್ಬೇಕು. ಇನ್ನೇನಿದ್ರು ಕೇವಲ ಕೆಲವು ಗಂಟೆಗಳಷ್ಟೇ. ದೂರದ ಊರುಗಳಿಂದ ಯಾರಾದ್ರೂ ಬರೋದಿದ್ರೆ ತಿಳಿಸೋ ವ್ಯವಸ್ಥೆ ಮಾಡಿಬಿಡಿ ಅಂತ ಹೇಳಿ ಕಳಿಸಿದರು. ದೇವಾಲಯದಲ್ಲಿ ಹನುಮನಿಗೆ ಅಭಿಷೇಕದ ನಂತರ ಅಲಂಕಾರವಾಗಿತ್ತು. ಸೀತಾರಾಮು ತೆರೆ ತೆಗೆದು ಮಂಗಳಾರತಿ ಮಾಡಲು ಪ್ರಾರಂಭಿಸಿದ. ಹನುಮನ ಹಣೆಯಲ್ಲಿದ್ದ ನಾಮಕಳಚಿ ಕೆಳಗೆ ಬಿದ್ದಿತ್ತು. ತಕ್ಷಣ ಮಂಗಳಾರತಿ ತಟ್ಟೆ ಕೆಳಗಿಟ್ಟು ತೆರೆ ಹಾಕಿ ನಾಮವನ್ನು ಪುನಃ ಒತ್ತಿ ಹಿಡಿದು ಯಾಕೋ ಎಂದು ಕೇಳುತ್ತಾ ಪುಟ್ಟ ಪಾದಗಳನ್ನು ಬಿಗಿಯಾಗಿ ಹಿಡಿದುಕೊಂಡು, ನಿನಗೆ ಹೇಗೆ ಸರಿ ಅನಿಸಿದ್ರೆ ಹಾಗೇ ಮಾಡು ಅಂತ ಹೇಳಿ ಮಂಗಳಾರತಿ ಮಾಡಿ ಎಲ್ಲರಿಗೂ ತೀರ್ಥ ಕೊಟ್ಟು ಒಂದು ಪುಟ್ಟ ಬಾಟಲಿನಲ್ಲಿ ದೇವರ ತೀರ್ಥ ತೆಗೆದುಕೊಂಡು ಸೂರಣ್ಣನೊಂದಿಗೆ ಆಸ್ಪತ್ರೆಗೆ ಹೊರಡುವ ಮೊದಲು ತನ್ನ ಸೋದರತ್ತೆ ತಂದೆಯವರ ಪ್ರೀತಿಯ ತಂಗಿ ಅಚ್ಚಮ್ಮನವರ ಹತ್ತಿರ ಹನುಮನ ನಾಮ ಬಿದ್ದ ವಿಷಯ ತಿಳಿಸಿ, ನಾನು ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಎಂದಾಗಲಂತೂ ಅಚ್ಚಮ್ಮನವರಿಗೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತಾಗಿತ್ತು. ರಾತ್ರಿಯೆಲ್ಲ ಭಜನೆ ಮಾಡುತ್ತಾ ಕುಳಿತಿದ್ದು ಬೆಳಗ್ಗಿನ ಜಾವ ಮನೆಗೆ ಬಂದು ಮಲಗಿದ್ದ ಕೇಶವನನ್ನೂ ಎಬ್ಬಿಸಿ ಸೀತಾರಾಮುವಿನ ವಿಷಯ ತಿಳಿಸಿ, ನಂಗ್ಯಾಕೋ ಭಯ ಆಗ್ತಿದೆ ಕಣೋ, ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಅಂತ ಅಳಾಕೆ ಶುರು ಮಾಡಿದರು. ಮೈ ಕೊಡವಿಕೊಂಡು ಎದ್ದ ಕೇಶವ ಮುಖ ತೊಳೆದುಕೊಂಡು ಬಂದು ಅಚ್ಚಮ್ಮನವರನ್ನು ಸಮಾಧಾನಪಡಿಸಿ, ಈಗ ನೀನು ಬಂದು ಏನು ಮಾಡ್ತೀಯ? ನಾನು ಡಾಕ್ಟರ್ ದತ್ತಾತ್ರಿಗಳನ್ನು ಕರ್ಕೊಂಡು ಹೋಗಿ ಬರ್ತೀನಿ. ಅವರಿಗಾದ್ರೂ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಓಡಿ ದತ್ತಾತ್ರಿಗಳ ಕ್ಲಿನಿಕ್ಗೆ ಬಂದು ಅವಸರ ಪಡಿಸಿ ಅವರನ್ನು ಹೊರಡಿಸಿಕೊಂಡು ಆಸ್ಪತ್ರೆಗೆ ಬಂದ. ಅದಾಗಲೇ 11:55 ಸಮಯ. ಡಾಕ್ಟರ್ ದೇವದತ್ತರು ಎಲ್ಲರನ್ನೂ ವಾರ್ಡಿನಿಂದ ಹೊರಗೆ ಕಳಿಸಿ ತಮ್ಮ ಸಿಬ್ಬಂದಿಯೊಂದಿಗೆ ಗುರುಗಳನ್ನು ಉಳಿಸಿಕೊಳ್ಳಲು ಕೊನೆಯ ಹಂತದ ಕಸರತ್ತು ನಡೆಸಿದ್ದರು. ಹೊರಗಿದ್ದವರಲ್ಲಿ ಏನಾಗುತ್ತೋ ಎಂಬ ಆತಂಕ ಮನೆ ಮಾಡಿತ್ತು. ನರಸಿಂಹಮೂರ್ತಿ, ಕೇಶವ, ಸೀತಾರಾಮು, ರಂಗನಾಥ ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಆತಂಕದಿಂದ ವಾರ್ಡಿನ ಬಾಗಿಲಿನ ಕಡೆ ನೋಡುತ್ತಿದ್ದರು. ಡಾಕ್ಟರ್ ದತ್ತಾತ್ರಿಗಳು, ಧೈರ್ಯವಾಗಿರ್ರೋ, ನೀವು ಧೈರ್ಯ ಕಳ್ಕೊಂಡು ಬಿಟ್ರೆ ಅಮ್ಮಂಗೆ ಧೈರ್ಯ ಹೇಳೋರು ಯಾರು ಅಂದಾಗ ಎಲ್ಲರ ದುಃಖದ ಕಟ್ಟೆಯೊಡೆದಿತ್ತು. ದುಃಖ ತಡೆಯಲಾರದೆ ಸೆರಗನ್ನು ಬಾಯಿಗೆ ಒತ್ತಿ ಹಿಡಿದು ಮೆಟ್ಟಿಲಿನ ಮೇಲೆ ಕುಸಿದು ಕುಳಿತಿದ್ದ ಶೃಂಗಾರಮ್ಮನವರು ಬಿಕ್ಕಲಾರಂಭಿಸಿದ್ದರು. ಕೊನೆಗೂ ವಾರ್ಡಿನ ಬಾಗಿಲು ತೆಗೆದ ಶಬ್ದವಾದ್ದರಿಂದ ಎಲ್ಲರೂ ಬಾಗಿಲಿನ ಕಡೆ ಹೊರಟರು. ಬೆವತು ನೀರಿಳಿಯುತ್ತಿದ್ದ ಡಾಕ್ಟರ್ ದೇವದತ್ತ ಡಾಕ್ಟರ್ ದತ್ತಾತ್ರಿಗಳನ್ನು ನೋಡಿ ಅವರ ಕೈ ಹಿಡಿದುಕೊಂಡು ಕಣ್ಣೀರಿಡುತ್ತಾ, ಸಾರಿ, ಗುರುಗಳನ್ನ ಉಳಿಸಿಕೊಳ್ಳಕ್ಕಾಗ್ಲಿಲ್ಲ ಅಂದದ್ದನ್ನು ಕೇಳಿಸಿಕೊಂಡ ಕೇಶವ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ನೆರೆದಿದ್ದವರೆಲ್ಲರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೇರೆ ರೋಗಿಗಳಿಗೆ ತೊಂದರೆಯಾಗುತ್ತದೆಂದು ಹೇಳಿ ಎಲ್ಲರನ್ನೂ ಹೊರಗೆ ಕಳಿಸಿ ಕೇಶವನಿಗೆ ನೀರು ಚಿಮುಕಿಸಿ ಪಕ್ಕದಲ್ಲೇ ಖಾಲಿ ಇದ್ದ ವಾರ್ಡ್ನಲ್ಲಿ ಮಲಗಿಸಲಾಯಿತು. 1965 ಇಸವಿ ಮಾರ್ಚ್ 25 ಗುರುವಾರ ಅಷ್ಟಮಿಯಂದು ಭಕ್ತ ಶಿರೋಮಣಿ ಅರ್ಚಕ ಅನಂತರಾಮ ಅಯ್ಯಂಗಾರ್ ಬಾಲ ಹನುಮನ ಪಾದ ಸೇರಿದರು.
ಇಷ್ಟೆಲ್ಲ ಗಲಾಟೆ ಆಗುತ್ತಿದ್ದಾಗ ಪತಿಯ ಅಗಲಿಕೆಯ ಸುದ್ದಿ ತಿಳಿದ ಶೃಂಗಾರಮ್ಮನವರು ಹೊರಗೆ ಓಡಿ ಹೋದದ್ದು ಯಾರ ಗಮನಕ್ಕೂ ಬಂದಿರಲಿಲ್ಲ. ಅಳುತ್ತಾ ಓಡಿ ಪಣಿಯಪ್ಪನವರ ಮನೆಗೆ ಬಂದು ದಡಾರನೆ ಗೇಟನ್ನು ತಳ್ಳಿಕೊಂಡು ಹಿತ್ತಲಿನ ಕಡೆ ಓಡಿದ್ದನ್ನು ಗಮನಿಸಿದ ನಾಗವೇಣಮ್ಮನವರು ಹಿಂಬಾಗಿಲಿನಿಂದ ಓಡಿ ಹೋಗಿ ಶೃಂಗಾರಮ್ಮನವರನ್ನು ಹಿಡಿದುಕೊಂಡಿರದಿದ್ದರೆ ಶೃಂಗಾರಮ್ಮನವರು ಬಾವಿಯ ಪಾಲಾಗಿ ಬಿಟ್ಟಿರುತ್ತಿದ್ದರು. ನಾಗವೇಣಮ್ಮನವರ ಸಮಯ ಪ್ರಜ್ಞೆ ಹಾಗೂ ಮಾರುತಿಯ ಕೃಪೆಯಿಂದಾಗಿ ಶೃಂಗಾರಮ್ಮನವರ ಜೀವ ಉಳಿದುಕೊಂಡಿತ್ತು. ನಾಗವೇಣಿ, ನನ್ನ ತಡಿಬೇಡಿ, ಅವರೇ ಹೋದ ಮೇಲೆ ನಾನು ಬದುಕಿ ಸಾಧಿಸಬೇಕಾದ್ದೇನಿದೆ ಎಂದು ಕರುಣಾಜನಕವಾಗಿ ರೋಧಿಸುತ್ತಿದ್ದ ಶೃಂಗಾರಮ್ಮನವರನ್ನು ಸಮಾಧಾನಪಡಿಸಿ ಮನೆಯೊಳಗೆ ಕರೆದುಕೊಂಡು ಬರುವುದೇ ಕಷ್ಟವಾಗಿತ್ತು. ಪಕ್ಕದ ಮನೆಯವರೆಲ್ಲ ಸೇರಿ ಶೃಂಗಾರಮ್ಮನವರನ್ನು ಸಮಾಧಾನಪಡಿಸುವಷ್ಟರಲ್ಲಿ ಸಾಕಾಗಿತ್ತು. ಆವರಣದಲ್ಲಿ 100 ಜನ ಸೇರಿಕೊಂಡು ಬಿಟ್ಟಿದ್ದರಿಂದ ಡಾಕ್ಟರ್ ದತ್ತಾತ್ರಿಗಳು ದೇವದತ್ತರೊಂದಿಗೆ ಸೇರಿ ಆಸ್ಪತ್ರೆಯ ನಿಯಮ ವಿಧಿಗಳನ್ನೆಲ್ಲ ಬೇಗ ಮುಗಿಸಿ ರಾಮಯ್ಯ ಶೆಟ್ಟರ ಅಪೇಕ್ಷೆಯಂತೆ ಅವರ ಕಾರಿನಲ್ಲೇ ಮಲಗಿಸಿ ದೇವಾಲಯಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು. ಅನಂತರಾಮಯ್ಯಂಗಾರ್ಯರ ಪಾರ್ಥಿವ ಶರೀರ ಸ್ಟ್ರೆಚರ್ ಮೇಲೆ ಆಸ್ಪತ್ರೆಯಿಂದ ಹೊರಗೆ ತಂದಾಗಲಂತೂ ಭಕ್ತರ ರೋದನ ಮುಗಿಲು ಮುಟ್ಟಿತ್ತು. ಅಯ್ಯಂಗಾರ್ಯರಿಗಾಗಿಯೇ ಅವರ ಆಪ್ತ ರಾಮಯ್ಯ ಶೆಟ್ಟರು ಖರೀದಿಸಿದ ವಾಹನವದು. ಅದೇ ವಾಹನದಲ್ಲಿ ಅಯ್ಯಂಗಾರ್ಯರು ರಾಮಯ್ಯ ಶೆಟ್ಟರೊಂದಿಗೆ ಎಷ್ಟು ಪುಣ್ಯಕ್ಷೇತ್ರಗಳನ್ನು ದರ್ಶಿಸಿ ಬಂದಿದ್ದರು. ಅದೇ ವಾಹನ ಅನಂತರಾಮಯ್ಯಂಗಾರ್ಯರ ಅಂತಿಮ ಪ್ರಯಾಣಕ್ಕೂ ಸಾಕ್ಷಿಯಾಯಿತು. 11:30 ಸುಮಾರಿಗೆ ಮಾವನವರಿಗೆ ಸೀರಿಯಸ್ ಎಂಬ ಸುದ್ದಿ ತಿಳಿದೊಡನೆ ಅಳಿಯನವರು ಬಾಡಿಗೆ ಕಾರ್ ಮಾಡಿಕೊಂಡು ಅಯ್ಯಂಗಾರ್ಯರ ಕುಟುಂಬದ ಆತ್ಮೀಯ ಕೃಷ್ಣಮೂರ್ತಿ, ನಾಗಮ್ಮ, ಪತ್ನಿ ಇಂದ್ರಾ ಹಾಗೂ ಮಕ್ಕಳಾದ ಜಯರಾಮ್, ನಾಗಿಣಿಯೊಂದಿಗೆ ಬೆಂಗಳೂರಿನಿಂದ ಶಿವಮೊಗ್ಗದ ಕಡೆ ಪ್ರಯಾಣ ಬೆಳೆಸಿದರು. ಇಂದ್ರಳ ಹಿರಿಯ ಮಗ ರಂಗಸ್ವಾಮಿ ಹಾಗೂ ನರಸಿಂಹ ಬೆಳಗ್ಗಿನ ರೈಲಿನಲ್ಲಿ ಶಿವಮೊಗ್ಗೆಗೆ ಹೊರಟಾಗಿತ್ತು. 1 ಗಂಟೆಯ ಹೊತ್ತಿಗೆ ದೇವಸ್ಥಾನ ತಲುಪಿದ ಅಯ್ಯಂಗಾರ್ಯರ ಪಾರ್ಥಿವ ಶರೀರವನ್ನು ಅಯ್ಯಂಗಾರ್ಯರು ತಮ್ಮ ಜೀವಿತಾವಧಿಯ ಹೆಚ್ಚು ಸಮಯವನ್ನು ಪ್ರೀತಿಯಿಂದ ಕಳೆದಿದ್ದ ಮನೆಯ ಮುಂಭಾಗದ ಜಗುಲಿಯ ಮೇಲೆ ಮಲಗಿಸಲಾಯಿತು. ಇಡೀ ದೇವಾಲಯವೇ ವಿಧ ವಿಧವಾಗಿ ರೋಧಿಸುತ್ತಿದ್ದ ಭಕ್ತರಿಂದ ತುಂಬಿ ಹೋಗಿತ್ತು. ಎಲ್ಲರೂ ದುಃಖತಪ್ತರಾಗಿದ್ದುದರಿಂದ ಸಮಾಧಾನ ಪಡಿಸುವವರೇ ಇಲ್ಲದಂತಾಗಿ ರೋದನ ಮುಗಿಲು ಮುಟ್ಟಿತ್ತು. ನಾವೆಲ್ಲ ದಂಡಪಿಂಡಗಳು, ಭೂಮಿಗೆ ಭಾರವಾಗಿ ಇನ್ನೂ ಬದುಕಿದ್ದೀವಿ. ಈ ಪುಣ್ಯಾತ್ಮನ್ನ ಕರ್ಕೊಳ್ಳಕ್ಕೆ ಏನು ಅರ್ಜೆಂಟಾಗಿತ್ತೋ ನಿಂಗೆ ಅಂತ ಮುಚ್ಚಿದ ಹನುಮನ ಗುಡಿಯ ಮುಂದೆ ನಿಂತು ಕೇಳುತ್ತಿದ್ದ ಹಣ್ಣು ಮುದುಕರೊಬ್ಬರ ಕರುಣಾಜನಕ ದೃಶ್ಯ ಎಂತಹ ಕಲ್ಲೆದೆಯನ್ನು ಕಲಕುವಂತಿತ್ತು. ಅನಂತರಾಮಯ್ಯಂಗಾರ್ಯರ ನಿಧನದ ಸುದ್ದಿ ಕೋಟೆ ಪೋಸ್ಟ್ ಆಫೀಸ್ನಿಂದ ತಂತಿಯ ಮೂಲಕ ರಾಜ್ಯದ ಮೂಲೆ ಮೂಲೆಯನ್ನೂ ತಲುಪಿತ್ತು. ಭಕ್ತರು ಭಜನೆ ಮಾಡುತ್ತಾ ತಮ್ಮ ದುಃಖವನ್ನು ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದರು. ಕೆಲವರು ವಿಷ್ಣು ಸಹಸ್ರನಾಮ ಪಠಿಸುತ್ತಿದ್ದರೆ ಮತ್ತೆ ಕೆಲವರು ಗುರುಗಳಿಗೆ ಅತಿ ಪ್ರಿಯವಾಗಿದ್ದ ಸುಂದರಕಾಂಡದ ಪಾರಾಯಣ ಮಾಡುತ್ತಿದ್ದರು. ಗುರುಮೂರ್ತಿ ಶಾಸ್ತ್ರಿಗಳ ನೇತೃತ್ವದಲ್ಲಿ ಮುಂದಿನ ಕಾರ್ಯಗಳಿಗಾಗಿ ಸಿದ್ಧತೆಗಳಾಗುತ್ತಿದ್ದವು. ಇಷ್ಟರ ಮಧ್ಯೆ ರಾಮಯ್ಯ ಶೆಟ್ಟರು ಗುರುಗಳು ತಮಗೆ ಸುಮಾರು 40 ವರ್ಷಗಳ ಹಿಂದೆ ಕೊಟ್ಟಿದ್ದ ಲಕೋಟೆಯನ್ನು ತಂದು ಗುರುಮೂರ್ತಿ ಶಾಸ್ತ್ರಿಗಳಿಗೊಪ್ಪಿಸಿದರು. ಶಾಸ್ತ್ರಿಗಳು ಅಯ್ಯಂಗಾರ್ಯರ 4 ಜನ ಮಕ್ಕಳನ್ನು ಕರೆದು ಅವರ ಸಮಕ್ಷೇಮದಲ್ಲಿ ಲಕೋಟೆಯನ್ನು ಒಡೆದರು. ರಾಮಯ್ಯ ಶೆಟ್ಟರಾದಿಯಾಗಿ ಎಲ್ಲರೂ ಕಾತುರತೆಯಿಂದ ಕಾಯುತ್ತಿದ್ದರು. ಶಾಸ್ತ್ರಿಗಳು ಒಡೆದ ಲಕೋಟೆಯಲ್ಲಿ ಒಂದು ಪತ್ರದ ಜೊತೆ 2 ಪುಟ್ಟ ಲಕೋಟೆಗಳೂ ಇದ್ದವು. ಆ ಪತ್ರದ ಒಕ್ಕಣೆ ಹೀಗಿತ್ತು: ಕ್ರೋಧಿನಾಮ ಸಂವತ್ಸರದ ಫಾಲ್ಗುಣ ಮಾಸದ ಕೃಷ್ಣ ಅಷ್ಟಮಿ ಬೃಹಸ್ಪತಿ ವಾರದ ಮಿಥುನ ಲಗ್ನದಲ್ಲಿ ನನ್ನ ಆತ್ಮ
ಭೌತಿಕ ದೇಹದಿಂದ ಬೇರ್ಪಟ್ಟು ಪರಮಾತ್ಮನಲ್ಲಿ ಲೀನವಾಗುತ್ತದೆ. ಈ ಮೇಲಿನ ವಿಷಯ ಸತ್ಯವೆಂದು ಕಂಡುಬಂದರೆ ಮಾತ್ರ ಎರಡನೇ ಸಂಖ್ಯೆ ಇರುವ ಲಕೋಟೆಯನ್ನು ತೆರೆದು ನೋಡುವುದು. ಮೇಲಿನ ಸಾಲುಗಳನ್ನು ಓದಿದ ಗುರುಮೂರ್ತಿ ಶಾಸ್ತ್ರಿಗಳಿಗೆ ರೋಮಾಂಚನವಾಗಿತ್ತು. ಪ್ರತಿದಿನ ಸಂಧ್ಯಾ ವಂದನೆಯ ನಂತರ ಪೂಜೆ ಮಾಡುವ ಮೊದಲು ಪಂಚಾಂಗರಿತ್ಯ ಅಂದಿನ ನಿತ್ಯ ಸಂಕಲ್ಪ ಮಾಡುತ್ತಿದ್ದ ಅವರಿಗೆ 40 ವರ್ಷಗಳ ಹಿಂದೆ ಅನಂತರಾಮಯ್ಯಂಗಾರ್ಯರು ತಮ್ಮ ಅಂತ್ಯದ ಬಗ್ಗೆ ಬರೆದಿಟ್ಟ ಆ ದಿನ ಇಂದೇ ಎಂದು ತಿಳಿದುಕೊಳ್ಳಲು ಕಷ್ಟವಾಗಲಿಲ್ಲ. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. 40 ವರ್ಷಗಳ ಹಿಂದೆಯೇ ತನ್ನ ಅಂತ್ಯದ ಭವಿಷ್ಯವನ್ನು ಬರೆದಿಟ್ಟು ಏನೂ ಅರಿಯದ ಮುಗ್ಧನಂತೆ ನಿರ್ವಿಕಾರವಾಗಿ ಮಲಗಿರುವ ತಮ್ಮ ಆತ್ಮೀಯ ಮಹಾಪುರುಷನಿಗೆ ಕುಳಿತಲ್ಲಿಂದಲೇ ಕೈಮುಗಿದು ಎರಡನೆಯ ಲಕೋಟೆಯನ್ನು ತೆಗೆದುಕೊಂಡರು. ಸುತ್ತಲಿದ್ದವರಿಗಿಂತ ಶಾಸ್ತ್ರಿಗಳಿಗೆ ಆ ಲಕೋಟೆಯಲ್ಲಿ ಏನಿರಬಹುದು ಎಂಬ ಕಾತುರತೆ ಹೆಚ್ಚಾಗಿತ್ತು. ನಿಧಾನವಾಗಿ ಲಕೋಟೆಯಲ್ಲಿದ್ದ ಪತ್ರವನ್ನು ತೆಗೆದು ಓದಲಾರಂಭಿಸಿದರು. ನನ್ನ ಆತ್ಮ ಭೌತಿಕ ಶರೀರದಿಂದ ಬೇರ್ಪಟ್ಟ ದಿನದ ಸೂರ್ಯೋದಯದಿಂದ 50 ಘಟಿ ಹಾಗೂ 30 ವಿಘಟಿಯಲ್ಲಿ ಸಲ್ಲುವ ತುಲಾಲಗ್ನದಲ್ಲಿ ಚಿತೆಗೆ ಅಗ್ನಿಸ್ಪರ್ಶವಾಗುತ್ತದೆ. ಇದು ಸತ್ಯವಾಗಿದ್ದಲ್ಲಿ 3ನೇ ಸಂಖ್ಯೆ ಇರುವ ಲಕೋಟೆಯನ್ನು ತೆಗೆದು ನೋಡತಕ್ಕದ್ದು ಎಂದು ಬರೆದಿದ್ದರಿಂದ ಶಾಸ್ತ್ರಿಗಳು ಆ ಸಮಯವನ್ನು ಲೆಕ್ಕ ಹಾಕಿ ಇದನ್ನ ಆಮೇಲೆ ನೋಡೋಣ ಅಂತ ಹೇಳಿ 3ನೇ ಸಂಖ್ಯೆಯ ಲಕೋಟೆಯನ್ನು ಶ್ರೀರಾಮಶೆಟ್ಟರಿಗೆ ಕೊಟ್ಟು ಭದ್ರವಾಗಿಟ್ಟುಕೊಂಡಿರಿ, ರಾತ್ರಿ ನೋಡೋಣ ಎಂದರು. ವಿಷಯ ತಿಳಿದು ಪರಸ್ಥಳಗಳಿಂದ ಪ್ರಮುಖರು, ಸಿಬ್ಬಂದಿಗಳು, ಹಿತೈಷಿಗಳು ಬರಲಾರಂಭಿಸಿದ್ದರಿಂದ ಜನರ ರೋದನ ಮುಗಿಲು ಮುಟ್ಟಿತ್ತು. ಊರಿನ ಎಲ್ಲ ಪ್ರಮುಖ ದೇವಾಲಯಗಳಿಂದ ಅಗಲಿದ ಅರ್ಚಕ ಶ್ರೇಷ್ಠರಿಗೆ ಮರ್ಯಾದೆ ಸಮರ್ಪಿತವಾಗಿತ್ತು. ಯುಗಪುರುಷ ಅನಂತರಾಮಯ್ಯಂಗಾರ್ಯರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಅಂಗಡಿ ಮುಂಗಟ್ಟುಗಳು ಮುಚ್ಚಲ್ಪಟ್ಟಿದ್ದವು. ಮೇಲುಕೋಟೆಯ ಚೆಲುವನಾರಾಯಣ, ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ವಸ್ತ್ರಧಾರಣೆಯಾದಾಗಲಂತೂ ಅಯ್ಯಂಗಾರ್ಯರ ಮುಖದಲ್ಲಿ ವಿಶೇಷವಾದ ವರ್ಚಸ್ಸು ಕಂಡು ಬಂದಿದ್ದು, ಮಲಗಿರುವವರು ಇನ್ನೇನು ಎದ್ದು ಬಂದು ಬಿಡುತ್ತಾರೇನೋ ಅನ್ನಿಸಿ ನೆರೆದಿದ್ದವರ ದುಃಖ ಇಮ್ಮಡಿಯಾಗಿತ್ತು. ಅಳುತ್ತಿದ್ದವರನ್ನು ಸಮಾಧಾನಪಡಿಸಿ ಎಲ್ಲರೂ ಗುರುಗಳಿಗೆ ಇಷ್ಟವಾಗಿದ್ದ ರಾಮ ಭಜನೆ ಮಾಡಿ, ಆದ್ದರಿಂದ ಗುರುಗಳ ಆತ್ಮವು ಸಂತೋಷ ಪಡುತ್ತೆ, ನೀವು ದುಃಖಪಟ್ಟರೆ ಅವರ ಆತ್ಮನೂ ದುಃಖಪಡುತ್ತೆ ಎಂದು ನೆರೆದಿದ್ದವರನ್ನು ಪ್ರೇರೇಪಿಸುತ್ತಿದ್ದ ರಾಮಯ್ಯ ಶೆಟ್ಟರು, ಪಣಿಯಪ್ಪಯ್ಯ ಹಾಗೂ ರಾಮಯ್ಯನವರು ದುಃಖ ತಡೆಯಲಾರದೆ ಯಾರಿಗೂ ಕಾಣದಂತೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಕಣ್ಣೀರು ಹಾಕಿದರು. ಮಧ್ಯಾಹ್ನದ ಹೊತ್ತಿಗೆ ಅತ್ತು ವಿಪರೀತ ಸುಸ್ತಾಗಿದ್ದ ಶೃಂಗಾರಮ್ಮನವರಿಗೆ ಡಾಕ್ಟರ್ ದತ್ತಾತ್ರಿಗಳು ನಿದ್ರೆ ಬರುವ ಇಂಜೆಕ್ಷನ್ ಕೊಟ್ಟಿದ್ದರಿಂದ ತಮ್ಮ ಸುತ್ತಲಿನ ಪರಿವೆಯೇ ಇಲ್ಲದೆ ಮಲಗಿದ್ದು ಮತ್ತೆ ಎಚ್ಚರವಾಗಿತ್ತು. ಒಬ್ಬೊಬ್ಬರನ್ನಾಗಿ ಮಕ್ಕಳ ಹೆಸರನ್ನು ಕರೆದು ರೋಧಿಸುತ್ತಿದ್ದವರು ಗಳಿಗೆಗೊಮ್ಮೆ ಇಂದ್ರ ಬಂದ್ಲೇನೋ ಅಂತ ದೀನವಾಗಿ ಕೇಳುತ್ತಿದ್ದುದು ಸುತ್ತಲಿದ್ದವರ ದುಃಖ ಹೆಚ್ಚುವಂತೆ ಮಾಡಿತ್ತು. 5 ಗಂಟೆಯ ಹೊತ್ತಿಗೆ ನರಸಿಂಹಮೂರ್ತಿಯನ್ನು ಕರೆದ ಮೇಲೂ ಕೋಟೆಯ ಸಂಪತ್ಕುಮಾರ್ ಭಟ್ಟರು, ನರಸಿಂಹಮೂರ್ತಿ 5 ಗಂಟೆ ಆಯಿತು ಕಣೋ, ದೇವಸ್ಥಾನದ ಆವರಣದಲ್ಲಿ ಇಟ್ಕೊಂಡಷ್ಟೂ ಹೊತ್ತು ದೇವಸ್ಥಾನದ ಬಾಗಿಲು ತೆಗೆಯೋ ಹಾಗಿಲ್ಲ. ಸಂಜೆಯಾದರೂ ದೇವಾಲಯದ ಬಾಗಿಲು ತೆಗೆಯದಿದ್ರೆ ದೇವರಿಗೆ ಅಪಚಾರ ಮಾಡಿದ ಹಾಗಾಗುತ್ತೆ. ಯಾರು ಇರ್ಲಿ ಬಿಡ್ಲಿ, ಭಗವಂತನ ಸೇವೆ ನಿಲ್ಬಾರ್ದು ಅನ್ನೋದ್ರಲ್ಲಿ ನಂಬಿಕೆ ಇಟ್ಟವರವರು. ಅವರ ಆತ್ಮನೂ ನೊಂದುಕೋತಾ ಇರುತ್ತೆ. ಇಂದ್ರ ಎಷ್ಟು ಹೊತ್ತಿಗೆ ಹೊರಟಿದ್ದಾಳೆ, ಇಷ್ಟೊತ್ತಿಗೆ ಬರ್ತಾಳೆ ಅಂತ ಆತಂಕ ವ್ಯಕ್ತಪಡಿಸಿದರು. 6 ಗಂಟೆಯಾದರೂ ಅಯ್ಯಂಗಾರ್ಯರ ಪ್ರೀತಿಯ ಮಗಳು ಅಳಿಯನ ಸುದ್ದಿ ತಿಳಿಯದೆ ಆತಂಕ ಹೆಚ್ಚಾಗಿತ್ತು. 6:30 ಹೊತ್ತಿಗೆ ಹಿರಿಯರೆಲ್ಲ ಸೇರಿ ಮನೆಯಲ್ಲಿ ನಡೆಸಬೇಕಾದ ಧಾರ್ಮಿಕ ವಿಧಿಗಳನ್ನು ಮುಗಿಸಿ ಪಾರ್ಥಿವ ಶರೀರವನ್ನು
ರುದ್ರಭೂಮಿಗೆ ತೆಗೆದುಕೊಂಡು ಹೋಗಿ ಇಂದ್ರಾಳಿಗಾಗಿ ಕಾಯಲು ನಿರ್ಧರಿಸಿದರು. 7 ಗಂಟೆಯ ಹೊತ್ತಿಗೆ ಅಯ್ಯಂಗಾರ್ಯರ ಪ್ರೀತಿಯ ಮೊಮ್ಮಕ್ಕಳು ಆಗಲಿದ ತಾತನಿಗೆ ದಾರಿ ತೋರಿಸಲೆಂಬಂತೆ ಪುಟ್ಟ ಪಂಜುಗಳನ್ನು ಹಿಡಿದು ದಾರಿ ತೋರಿಸುತ್ತಾ ಮುಂದೆ ಸಾಗಿ ಅಂತಿಮ ಯಾತ್ರೆಗೆ ಚಾಲನೆ ನೀಡಿದಾಗಲಂತೂ ಎಲ್ಲರ ರೋದನ ಮುಗಿಲು ಮುಟ್ಟಿತ್ತು. ಮನ ಕಲಕುವಂತೆ ರೋದಿಸುತ್ತಿದ್ದ ಶೃಂಗಾರಮ್ಮನವರಂತೂ ಸ್ವಲ್ಪ ಹೊತ್ತು ಇರ್ರಪ್ಪ, ಇನ್ನೇನು ಇಂದ್ರ ಬಂದು ಬಿಡ್ತಾಳೆ, ಅವರಪ್ಪನ್ನ ಕೊನೆ ಸಾರಿ ಈ ಮನೆಯಲ್ಲಿ ನೋಡ್ಬಿಡ್ಲಿ, ಮಾವಯ್ಯ ನೀವು ಹುಷಾರಾಗಿ ಬಂದೇ ಬರ್ತೀರಾ ಅಂದಿದ್ಲು. ಅವಳು ಬಂದು ಕೂಗಿದ್ರೆ ಇವರು ಎದ್ದು ಬಿಡ್ತಾರೆ ಅಂತ ಅಳುತ್ತಾ ಹೇಳುತ್ತಿದ್ದುದು ಎಲ್ಲರ ಎದೆ ಝಲ್ಲೆನ್ನುವಂತೆ ಮಾಡಿ ಕಲ್ಲೆದೆಯ ಕಣ್ಣುಗಳಲ್ಲೂ ನೀರಾಡಿಸಿತು. ನರಸಿಂಹಮೂರ್ತಿ ಸೀತಾರಾಮು ಒಂದೇ ಒಂದ್ಸಾರಿ ನಿಮ್ಮಪ್ಪನ್ನ ಮನೆಯೊಳಗೆ ಕರ್ಕೊಂಡು ಬಂದು ಬಿಡ್ರೋ ಕೇಶವ, ನೀನಾದ್ರೂ ಹೇಳೋ ಎನ್ನುತ್ತಿದ್ದಂತೆ ಮೂರ್ಛಿತರಾದ ಶೃಂಗಾರಮ್ಮನವರನ್ನು ಎತ್ತಿಕೊಂಡು ಮನೆಯೊಳಗೆ ಮಲಗಿಸಲಾಯಿತು. ಬಹುಶಃ ಬಾಲಹನುಮನಿಗೆ ಶೃಂಗಾರಮ್ಮನವರ ದುಃಖವನ್ನು ನೋಡಿ ಸಹಿಸಲಾಗದೆ ಹಾಗೆ ಮಾಡಿ ತನ್ನ ಆಪ್ತನ ಅಂತಿಮ ಯಾತ್ರೆಗೆ ಅನುವು ಮಾಡಿಕೊಟ್ಟನೇನೋ. ಅಂತೂ ಭಕ್ತರ ಭಕ್ತ ಶಿರೋಮಣಿ, ಶತಮಾನ ಕಂಡ ಭಕ್ತ ಶ್ರೇಷ್ಠ, ಸಹಸ್ರಾರು ಭಕ್ತರ ಗುರು, ದಾರ್ಶನಿಕ, ಮಹಾಪುರುಷ, ಅರ್ಚಕ ಅನಂತರಾಮ ಅಯ್ಯಂಗಾರ್ಯರ ಅಂತಿಮ ಯಾತ್ರೆ ಪ್ರಾರಂಭವಾಗಿತ್ತು. ಅಂದಿನವರೆಗೂ ಸಂತಸದಿಂದ ದೇವಾಲಯದ ಉತ್ಸವಗಳಲ್ಲಿ ಪಾಲ್ಗೊಳ್ಳುತ್ತಿದ್ದ ಸಹಸ್ರಾರು ಭಕ್ತರು ದುಃಖ ತಪ್ತರಾಗಿ ಕಣ್ಣೀರಿಡುತ್ತಾ ಗುರುಗಳ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡರು. ಅನಂತರಾಮ ಅಯ್ಯಂಗಾರ್ಯರ ಹಿಂದೆ ಜನಸಾಗರವೇ ಹರಿದು ಬಂದಿತ್ತು. ಎಲ್ಲರ ಬಾಯಲ್ಲೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಶ್ರೀರಾಮ ಜಪ, ಶರಣರ ಸಾವನ್ನು ಮರಣದಲ್ಲಿ ಕಾಣು ಎಂಬ ಶಿವಶರಣರ ನುಡಿಯನ್ನು ನಿಜವಾಗಿಸಿತ್ತು. ಮಾವನವರ ಅಗಲಿಕೆಯಿಂದ ದಿಗ್ಭ್ರಮೆಗೊಂಡಿದ್ದ ಪಿಳ್ಳಯ್ಯನಗಿರಿ ಶ್ರೀನಿವಾಸ ಅಯ್ಯಂಗಾರ್ಯ ದೇವರ ಭಟ್ಟರೊಂದಿಗೆ ಆಪ್ತ ಹಿರಿಯ ಚೇತನಕ್ಕೆ ಸಲ್ಲಿಸುವ ಕೊನೆಯ ಸೇವಾ ಭಾಗ್ಯವಾಗಿ ಚಿತೆ ರಚಿಸಿ ಕಾದಿದ್ದರು. ಎಲ್ಲ ಭಕ್ತರಲ್ಲೂ ಗುರುಗಳ ಅಂತಿಮ ಯಾತ್ರೆಯಲ್ಲಿ ಒಂದರೆ ಕ್ಷಣವಾದರೂ ಹೆಗಲು ಕೊಟ್ಟು ಋಣ ತೀರಿಸುವ ತವಕ ಎದ್ದು ಕಾಣುತ್ತಿತ್ತು. ಉತ್ಸವದ ಹಿಂದೆ ಬಂದಂತೆ ಹೆಂಗಸರು ಮಕ್ಕಳಾದಿಯಾಗಿ ಎಲ್ಲರೂ ರುದ್ರಭೂಮಿ ಸೇರಿದ್ದರು. ಸುಮಾರು 8 ಗಂಟೆಯ ವೇಳೆಗೆ ಶಿವಮೊಗ್ಗ ಸೇರಿದ ಇಂದ್ರಳನ್ನು ನೇರವಾಗಿ ರುದ್ರಭೂಮಿಗೆ ಕರೆದುಕೊಂಡು ಹೋಗಲಾಯಿತು. ದಾರಿಯುದ್ದಕ್ಕೂ ದುಃಖವನ್ನು ಅದುಮಿಟ್ಟುಕೊಂಡಿದ್ದ ಇಂದ್ರ ಹಾಗೂ ನಾಗಮ್ಮನವರ ರೋದನ ಮುಗಿಲು ಮುಟ್ಟಿ ಬೆಳಗ್ಗಿನಿಂದ ಅತ್ತು ಸೋತಿದ್ದವರ ದುಃಖವನ್ನೂ ಮೀಟಿತ್ತು. ಶ್ರೀ ವೈಷ್ಣವ ಸಂಪ್ರದಾಯದಂತೆ ಅಂತಿಮ ಧಾರ್ಮಿಕ ವಿಧಿವಿಧಾನ ನಡೆಯುತ್ತಿದ್ದಂತೆ ರುದ್ರಭೂಮಿಯ 4 ದಿಕ್ಕಿನಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ತಾರಕ ಮಂತ್ರ ಘೋಷ ತಾರಕಕ್ಕೇರಿತ್ತು. ಭಕ್ತ ಶಿರೋಮಣಿಯ ಪಾರ್ಥಿವ ಶರೀರವನ್ನು ಚಿತೆಯ ಮೇಲಿಟ್ಟು ಮಂತ್ರ ಘೋಷದೊಂದಿಗೆ ಹಿರಿಯ ಮಗ ನರಸಿಂಹಮೂರ್ತಿ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದಾಗಲಂತೂ ಇಡೀ ಭಕ್ತ ಸಮೂಹ ರಾಮನಾಮ ಹಾಡುತ್ತಾ ಕಣ್ಣೀರ್ಗರೆಯಿತು. ಮಹಾಪುರುಷರ ಶರೀರ ಪಂಚಭೂತಗಳಲ್ಲಿ ಲೀನವಾಯಿತು. ಗುರುಮೂರ್ತಿ ಶಾಸ್ತ್ರಿಗಳು ಕಣ್ಣೊರೆಸಿಕೊಂಡು ತಮ್ಮ ಕೈಗಡಿಯಾರ ನೋಡಿ 40 ವರ್ಷಗಳ ಹಿಂದೆ ಮಹಾತ್ಮರು ಬರೆದಿಟ್ಟಿದ್ದ 2ನೇ ಪತ್ರದ ಸಾಲುಗಳನ್ನು ನೆನಪಿಸಿಕೊಂಡು ಅದ್ಭುತ ಎಂದು ಉದ್ಗರಿಸಿದರು. ಅಂತಿಮ ಸಂಸ್ಕಾರದ ನಂತರ ಎಲ್ಲರೂ ತುಂಗೆಯಲ್ಲಿ ಮಿಂದು ದೇವಾಲಯದ ಆವರಣದಲ್ಲಿ ಸೇರಿ ಮುಂದಿನ ದಿನಗಳ ಕಾರ್ಯಕ್ರಮದ ಬಗ್ಗೆ ಚರ್ಚಿಸುತ್ತಿದ್ದಾಗ ಶೆಟ್ಟರು 3ನೇ ಪತ್ರದ ಬಗ್ಗೆ ನೆನಪು ಮಾಡಿದ್ದರಿಂದ ಎಲ್ಲರ ಸಮಕ್ಷಮ ಪತ್ರವನ್ನು ಓದಲಾರಂಭಿಸಿದರು. ಸಂಸ್ಕಾರವಾದ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳಲ್ಲಿ ಯಾರಾದರೊಬ್ಬರು ಹಿರಿಯರೊಂದಿಗೆ ಅಂತ್ಯ ಸಂಸ್ಕಾರ ಮಾಡಿದ ಸ್ಥಳಕ್ಕೆ ಹೋಗಿ ಚಿತೆಯ ಬಲಭಾಗದಲ್ಲಿ ಸಿಗುವ 2 ರಿಂದ 3 ಅಂಗುಲದ ಅಸ್ಥಿಯನ್ನು ಶಾಸ್ತ್ರೋಕ್ತವಾಗಿ
ತೆಗೆದಿಟ್ಟುಕೊಳ್ಳಬೇಕೆಂದು ತಡ ಮಾಡಿದರೆ ದೇಹ ಸಂಪೂರ್ಣವಾಗಿ ಭಸ್ಮವಾಗಿ ಅಸ್ಥಿಯೇ ಹೊರಬರುವುದಿಲ್ಲವೆಂದೂ ತಿಳಿಸಿ, ಶಾಸ್ತ್ರೋಕ್ತವಾಗಿ ಶೇಖರಿಸಿಟ್ಟುಕೊಂಡಿದ್ದರಲ್ಲಿ ಒಂದನ್ನು ಸಂಚಯನಕ್ಕೂ ಎರಡನ್ನು ಯಾರಾದರೂ ಅಪೇಕ್ಷಿಸಿದರೆ ಪುಣ್ಯಸ್ಥಳ ಅಥವಾ ಗಂಗೆಯಲ್ಲಿ ವಿಸರ್ಜಿಸಲು ಉಪಯೋಗಿಸಬೇಕೆಂದು ತಿಳಿಸಿ, ಮೂರನೆಯದನ್ನು 10 ದಿನಗಳ ಕಾಲ ಗೋಮೂತ್ರದಲ್ಲಿ ಇಟ್ಟಿದ್ದು ನಂತರ ಅದನ್ನು ಶುದ್ಧೋದಕದಲ್ಲಿ ಶುದ್ಧ ಮಾಡಿ ಭಕ್ತಿಯಿಂದ ಕಿವಿಯ ಹತ್ತಿರ ಹಿಡಿದುಕೊಂಡರೆ ಶ್ರೀರಾಮನಾಮ ಕೇಳಿಸುವುದಾಗಿಯೂ ತಿಳಿಸಿ, ಭಕ್ತರು ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿ, ತಾನು ದೇಹತ್ಯಾಗದ ನಂತರವೂ ದೈವ ಸಾನ್ನಿಧ್ಯದಲ್ಲೇ ಇದ್ದು ನಿರಂತರವಾಗಿ ಹನುಮನನ್ನು ಸೇವಿಸುತ್ತಾ ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವುದಾಗಿಯೂ ತಿಳಿಸಿದ್ದರು. ಹಿರಿಯರ ಮಾರ್ಗದರ್ಶನದಲ್ಲಿ ಸಂಸ್ಕಾರದ ನಂತರದ ಕರ್ಮಾಂತರದ ಕಾರ್ಯಗಳೆಲ್ಲವೂ ಶಾಸ್ತ್ರಬದ್ಧವಾಗಿ ನಡೆದು ವೈಷ್ಣವ ಮತಸ್ಥರ ಆಶಯದಂತೆ 10ನೆಯ ದಿನ ಧರ್ಮೋದಕ ಕಾರ್ಯವೂ ನಡೆಯಿತು. ಗುರುಗಳು ಪತ್ರದಲ್ಲಿ ತಿಳಿಸಿದ್ದಂತೆ 3ನೇ ಅಸ್ಥಿಯನ್ನು ಗೋಮೂತ್ರದಲ್ಲಿ ಇಟ್ಟಿದ್ದು 10 ದಿನದ ನಂತರ ಶುದ್ಧೋದಕದಲ್ಲಿ ಶುದ್ಧಪಡಿಸಿ ಅದರಿಂದ ಹೊರಹೊಮ್ಮುತ್ತಿದ್ದ ರಾಮನಾಮವನ್ನು ಭಕ್ತಿಯಿಂದ ಆಲಿಸಿ ಭಕ್ತರೆಲ್ಲರೂ ಕೃತಾರ್ಥರಾಗಿದ್ದರು. 10ನೆಯ ದಿನ ರಾತ್ರಿ ಕೇಶವಮೂರ್ತಿಗೆ ಒಂದು ವಿಚಿತ್ರ ಕನಸಾಯಿತು. ಜೋಡೆತ್ತಿನ ಗಾಡಿಯಲ್ಲಿ ದೊಡ್ಡದೊಂದು ಬೃಂದಾವನವನ್ನು ತಂದ ವ್ಯಕ್ತಿಯೊಬ್ಬರು, ಸ್ವಾಮಿ, ಬೃಂದಾವನ ತಂದಿದ್ದೀನಿ, ಎಲ್ಲಿಡ್ಲಿ ಅಂತ ಕೇಳಿದ್ದ. ಯಾವ ಬೃಂದಾವನನಪ್ಪ, ನಂಗೊತ್ತಿಲ್ಲ, ಯಾರು ಹೇಳಿದ್ರು, ಯಾರಾದ್ರೂ ದೊಡ್ಡೋರ್ನ ಕೇಳು ಅಂತ ಹೇಳಿ ಹೊರಟ. ಕೇಶವನಿಗೆ, ಬೃಂದಾವನ ಇಲ್ಲಿಗೆ ಸ್ವಾಮಿ, ಕೋಟೆ ಆಂಜನೇಯನ ದೇವಸ್ಥಾನದಲ್ಲಿ ಇಳಿಸಿ ಬಾ ಅಂದ್ರು ಅಂತ ಹೇಳಿ ಗಾಡಿಯನ್ನು ದೇವಾಲಯದ ಪಶ್ಚಿಮ ಭಾಗಕ್ಕೆ ಹಿಮ್ಮುಖವಾಗಿ ತಂದು ಮನೆಯ ಪಕ್ಕದ ಖಾಲಿ ಜಾಗದಲ್ಲಿ ಇಳಿಸಿ ಹೊರಟು ಹೋದ. ದೊಡ್ಡವರನ್ನ ಕೇಳು ಅಂದ್ರು. ಹೇಳ್ದೆ ಕೇಳ್ದೆ ಬೃಂದಾವನವನ್ನು ಇಳಿಸಿದ್ದನ್ನು ನೋಡಿ ಕೇಶವಮೂರ್ತಿಗೆ ಕೋಪ ಬಂದಿತ್ತು. ಇಲ್ಲಿ ಯಾಕೆ ಇಳಿಸ್ತ್ಯೋ ಎಂದು ಕೂಗಿದ. ಕೇಶವನಿಗೆ ಎಚ್ಚರವಾಗಿತ್ತು. ಕೂಗಿಕೊಂಡಿದ್ದರಿಂದ ಜೊತೆಯಲ್ಲೇ ಮಲಗಿದ್ದ ನರಸಿಂಹಮೂರ್ತಿ, ಸೀತಾರಾಮು ಹಾಗೂ ರಂಗನಾಥರಿಗೂ ಎಚ್ಚರವಾಗಿತ್ತು. ಆಗಲೇ ಹಕ್ಕಿಗಳ ಚಿಲಿಪಿಲಿ ನಾದ ಕೇಳಿಬಂದು ಸೂರ್ಯೋದಯದ ಜೊತೆ ಸೂಚನೆ ನೀಡಿದ್ದೆವು. ಅದ್ಯಾಕೆ ಹಂಗೆ ಕೂಗ್ಕೊಂಡ್ಯೋ ಮರಾಯ, ಕನಸು ಬಿತ್ತೇನೋ? ನಂಗೂ ಒಳ್ಳೆ ಕನಸು ಬೀಳ್ತಿತ್ತು. ನಾನು ನಿನ್ನ ಹಾಗೆ ಕೂಗ್ಕೊಂಡ ಕನಸನ್ನ ಅನುಭವಿಸಬೇಕು ಅಂತ ಹೇಳಿದ ರಂಗನಾಥ ಮಗ್ಗುಲು ಬದಲಿಸಿ ಮಲಗಿದ್ದ. 2-3 ಸಾರಿ ಹೇಳಿ ಕಳಿಸಿದ್ದರೂ ನಿಮ್ಮ ದೇವಸ್ಥಾನದಲ್ಲಿ ಮಡಿಯಿಲ್ಲ, ಮೈಲಿಗೆ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ವಿದ್ವತ್ತಿಗೆ ಅಲ್ಲಿ ಬೆಲೆ ಕೊಡೋರಿಲ್ಲ, ನಾನು ಬರಲ್ಲ ಅಂತ ಅಹಂಕಾರದಿಂದ ಹೇಳಿ ಕಳಿಸಿದ್ದ ಸಂಸ್ಕೃತ ಪಾಠಶಾಲೆಯ ಮುಖ್ಯಸ್ಥರು ಪ್ರಚಂಡ ಪಂಡಿತರೂ ಆಗಿದ್ದ ಹರಕೆರೆ ಸುಬ್ಬಾಶಾಸ್ತ್ರಿಗಳಿಗೆ ರಾತ್ರಿ ಕನಸಾಗಿ ಹನುಮನೇ ಅನುಗ್ರಹಿಸಿದ್ದರಿಂದ ಶಾಸ್ತ್ರಿಗಳು ಹೆದರಿ ಬೆಳಗಾಗುತ್ತಲೇ ದೇವಾಲಯಕ್ಕೆ ಆಗಮಿಸಿ ಹನುಮಪ್ಪನನ್ನು ಸ್ತುತಿಸಿ ತಪ್ಪು ಕಾಣಿಕೆ ಸಮರ್ಪಿಸಿ ಅಯ್ಯಂಗಾರ್ಯರ ಮನೆಗೆ ಆಗಮಿಸಿ ಗರುಡ ಪುರಾಣ ಪಾರಾಯಣ ಮಾಡಿದವರು ರಾತ್ರಿ ಬಹಳ ಹೊತ್ತಿನವರೆಗೂ ಅಲ್ಲೇ ಇದ್ದು ಗುರುಮೂರ್ತಿ ಶಾಸ್ತ್ರಿಗಳೊಂದಿಗೆ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಸಮಾಲೋಚಿಸಿದ್ದು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತ್ತು. 13ನೇ ದಿನ ಶುಭ ಸ್ವೀಕಾರ ಹಾಗೂ ಅಯ್ಯಂಗಾರ್ಯರ ವೈಕುಂಠ ಸಮಾರಾಧನೆಯಲ್ಲಿ ಭಕ್ತ ಬಾಂಧವರೆಲ್ಲರೂ ಪಾಲ್ಗೊಂಡಿದ್ದರು. ಉಡುಪಿ ಪೇಜಾವರ ಮಠದ ಶ್ರೀಗಳಾದಿಯಾಗಿ ಅನೇಕ ಮಠಾಧೀಶರು, ಹಿರಿಯರು, ಪಂಡಿತರು ಭಾಗವಹಿಸಿ ಅನಂತರಾಮ ಅಯ್ಯಂಗಾರ್ಯರ ಸಾಮಾಜಿಕ ಕಳಕಳಿ ಹಾಗೂ ಸಮಾಜಕ್ಕೆ ಅವರ ಬಳುವಳಿಯನ್ನು ಕೊಂಡಾಡಿ ಭಕ್ತಾದಿಗಳಿಗೆ ಆಶೀರ್ವಾದ ನೀಡಿದ್ದು ವಿಶೇಷವಾಗಿತ್ತು. ಪೇಜಾವರ ಶ್ರೀಗಳು ಅನಂತರಾಮ ಅಯ್ಯಂಗಾರ್ಯರು ತಮ್ಮ ಭೌತಿಕ ಶರೀರವನ್ನು ಮಾತ್ರ ತ್ಯಜಿಸಿದ್ದಾರೆ. ಅವರ ಆತ್ಮ ಸದಾ ನಮ್ಮೊಂದಿಗಿದ್ದು ಮಾರ್ಗದರ್ಶನ ನೀಡುತ್ತದೆ ಎಂದಿದ್ದು ಇಂದಿಗೂ ನಿಜವಾಗಿದೆ.
ಶ್ರೀಮದನಂತ ಬೃಂದಾವನವನ್ನು ದರ್ಶಿಸಿ ಭಕ್ತಿಯಿಂದ ಬೇಡಿಕೊಂಡ ಭಕ್ತರ ಇಷ್ಟಕಾಮ್ಯಾರ್ಥಗಳು ಅಯ್ಯಂಗಾರ್ಯರ ಆರಾಧ್ಯ ದೈವ ಬಾಲಹನುಮನ ದಯೆಯಿಂದ ಈಡೇರಿಸಲ್ಪಡುತ್ತಿವೆ. ಒಂದು ಸಂಜೆ ಗುರುಮೂರ್ತಿ ಶಾಸ್ತ್ರಿಗಳು ನರಸಿಂಹಮೂರ್ತಿಯೊಂದಿಗೆ ಹನುಮ ಜಯಂತಿಯ ವಿಷಯವಾಗಿ ಚರ್ಚಿಸುತ್ತಿರುವಾಗ ಸುಬ್ಬಾಶಾಸ್ತ್ರಿಗಳೂ ಸೇರಿಕೊಂಡಿದ್ದರು. ಕೇಶವಮೂರ್ತಿ ಅಂದು ತನಗಾಗಿದ್ದ ಬೃಂದಾವನದ ಕನಸಿನ ಬಗ್ಗೆ ಪ್ರಸ್ತಾಪಿಸಿದ್ದ. ಶಾಸ್ತ್ರಿಗಳಿಬ್ಬರೂ ಚರ್ಚಿಸಿ ಹೇಗೋ ಅಯ್ಯಂಗಾರ್ಯರು ಸದಾ ತಾನು ಇಲ್ಲೇ ದೈವ ಸಾನ್ನಿಧ್ಯದಲ್ಲಿದ್ದು ಹನುಮನ ಸೇವೆ ಮಾಡುತ್ತಾ ಭಕ್ತರ ಅಭೀಷ್ಟೆಯನ್ನು ಈಡೇರಿಸ್ತೀನಿ ಅಂದಿದ್ದಾರೆ. ನಾವ್ಯಾಕೆ ಅವರಿಗೆ ಇಲ್ಲೊಂದು ಸ್ಥಾನ ಕಲ್ಪಿಸಬಾರದು ಅಂತ ಹೇಳಿ ಕುಟುಂಬದ ಹಿರಿಯರು ಹಾಗೂ ದೇವಾಲಯದ ಅಂತರಂಗ ಭಕ್ತರೊಂದಿಗೆ ಚರ್ಚಿಸಿ ಭಕ್ತ ಶಿರೋಮಣಿಗಳಿಗೊಂದು ಬೃಂದಾವನ ನಿರ್ಮಿಸುವ ತೀರ್ಮಾನಕ್ಕೆ ಬಂದರು. ಪ್ರಖ್ಯಾತ ಸಂಸ್ಕೃತ ಪಂಡಿತರಾದ ಸುಬ್ಬಾಶಾಸ್ತ್ರಿಗಳು ಅನೇಕ ಶಾಸ್ತ್ರ ಗ್ರಂಥಗಳನ್ನು ಅವಲೋಕಿಸಿ ಅಸ್ಥಿಯನ್ನು ಭೂಮಿಯ ಮಟ್ಟದಿಂದ 12 ಅಡಿಗಳಷ್ಟು ಕೆಳಗೆ ಭೂಸ್ಥಾಪನೆ ಮಾಡಿದರೆ ಯಾವ ದೋಷವೂ ಇರುವುದಿಲ್ಲ ಎಂದು ಶಾಸ್ತ್ರಾಧಾರ ಸಹಿತ ಪ್ರಮಾಣಿಸಿ ಅಯ್ಯಂಗಾರ್ಯರು ಸದುಪಯೋಗ ಪಡಿಸಿಕೊಳ್ಳಬಹುದೆಂದು ತಿಳಿಸಿದ 3ನೇ ಅಸ್ಥಿಯನ್ನು ಅಯ್ಯಂಗಾರ್ಯರು ವಾಸವಿದ್ದ ಮನೆಯ ಪಶ್ಚಿಮ ಭಾಗದಲ್ಲಿ, ಅಂದರೆ ಕೇಶವ ಕನಸಿನಲ್ಲಿ ಕಂಡ ಸ್ಥಳದಲ್ಲೇ ಇದ್ದ ಖಾಲಿ ಜಾಗದಲ್ಲಿ ಸ್ಥಾಪಿಸಿ ಬೃಂದಾವನವನ್ನು ನಿರ್ಮಿಸಿ ಬಿಡೋಣ ಅಂತ ತೀರ್ಮಾನಿಸಿದರು. ಈ ಎಲ್ಲ ವಿಷಯಗಳನ್ನೂ ಕೇಳುತ್ತಿದ್ದ ಕೇಶವನಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅದೊಂದು ದಿನ ಶೃಂಗಾರಮ್ಮನವರು ಎಷ್ಟು ಕರೆದರೂ ಊಟಕ್ಕೆ ಬರದಿದ್ದ ಕೇಶವನನ್ನು ಹುಡುಕಿಕೊಂಡು ಬಂದಿದ್ದ ಅಯ್ಯಂಗಾರ್ಯರು ಮೊಳೆ ತಯಾರು ಮಾಡುವ ಮಿಷಿನ್ ಕೊಡಿಸುವ ಸಲುವಾಗಿ ಕಾಂಕ್ರೀಟ್ ಹಾಕಲು ತಾನೇ ಗುಂಡಿ ತೆಗೆಯುತ್ತಿದ್ದ ಕೇಶವನನ್ನು ನೋಡಿ ಕೋಪದಿಂದ, ಕೇಶವ, ಅಷ್ಟೊತ್ತಿಂದ ಕರೀತಿದ್ದಾಳೆ, ಊಟಕ್ಕೆ ಹೋಗ್ಬಾರ್ದೇನೋ, ತೆಗೀತಿರೋ ಗುಂಡೀಲಿ ನನ್ನ ಕೂರಿಸ್ತೀಯೇನೋ ಅಂದಿದ್ದರ ನೆನಪಾಗಿತ್ತು. ಹಿರಿಯರೆಲ್ಲ ಸೇರಿ ನಿರ್ಧರಿಸಿದಂತೆ ಕಲ್ಲಿನಲ್ಲಿ ಒಂದು ಬೃಂದಾವನವನ್ನು ಮಾಡಿಸಿ ಶ್ರೀಮದ್ ವಿಶ್ವಾವಸುನಾಮ ಸಂವತ್ಸರದ ಆಶ್ವಯುಜ ಶುಕ್ಲ ಚತುರ್ದಶಿ ಸ್ಥಿರವಾರ ಉತ್ತರಾಭಾದ್ರ ನಕ್ಷತ್ರದಂದು 9ನೇ ಗಂಟೆ 10 ನಿಮಿಷಕ್ಕೆ ಸಂದ ತುಲಾಲಗ್ನದ ಶುಭಾಂಶದಲ್ಲಿ ಪುಣ್ಯಾಹ ಮಾತೃಕಾ ಪೂಜೆ, ಸ್ನಾನಶುದ್ಧಿ, ಪಂಚಗವ್ಯ ಶುದ್ಧಿಯೊಂದಿಗೆ 10 ಸಹಸ್ರ ವಿಷ್ಣು ಗಾಯತ್ರಿ ಜಪ, 10 ಸಹಸ್ರ ಶಿವಪಂಚಾಕ್ಷರಿ ಜಪ, ಶಾಸ್ತ್ರೋಕ್ತ ಹೋಮ ಹವನಾದಿಯೊಂದಿಗೆ ನವರತ್ನ ಶ್ರೀ ಸೀತಾರಾಮರ ಹಾಗೂ ಬಾಲ ಹನುಮನ ಪ್ರಸಾದದೊಂದಿಗೆ ಬೃಂದಾವನ ಸ್ಥಾಪನೆಯಾಯಿತು. ಶ್ರೀಯುತ ಸುಬ್ಬಾಶಾಸ್ತ್ರಿಗಳು ತಮ್ಮ ಜೀವಿತಾವಧಿಯ ಕೊನೆಯವರೆಗೂ ಪ್ರತಿದಿನ ಬೃಂದಾವನದಲ್ಲಿ ಕುಳಿತು ಸುಂದರಕಾಂಡ, ರಾಮಾಯಣ, ಸಪ್ತಶತಿ ಸಹಿತ ಅನೇಕ ಪಾರಾಯಣಗಳನ್ನು ಲೋಕ ಕಲ್ಯಾಣ ಹಾಗೂ ಅನಂತರಾಮಯ್ಯಂಗಾರ್ಯರ ಕುಟುಂಬ ಹಾಗೂ ದೇವಾಲಯದ ಅಭಿವೃದ್ಧಿಗಾಗಿ ಮಾಡಿ ಧನ್ಯತೆ ಮೆರೆದರು. ಅನಂತರಾಮ ಅಯ್ಯಂಗಾರ್ಯರ ನಂತರ ದೇವಾಲಯದ ನಿರ್ವಹಣೆ ಹಾಗೂ ಅಭಿವೃದ್ಧಿಯ ಹೊಣೆ ಹೊತ್ತವರು ಮಕ್ಕಳಾದ ಶ್ರೀಯುತ ನರಸಿಂಹಮೂರ್ತಿ ಅಯ್ಯಂಗಾರ್, ಸೀತಾರಾಮ ಅಯ್ಯಂಗಾರ್, ಕೇಶವಮೂರ್ತಿ ಅಯ್ಯಂಗಾರ್ ಹಾಗೂ ರಂಗನಾಥ. ಅಂದು ಗುರುಮೂರ್ತಿ ಶಾಸ್ತ್ರಿಗಳು ನುಡಿದಿದ್ದ ಭವಿಷ್ಯ ಅಕ್ಷರಶಃ ನಿಜವಾಗಿತ್ತು. ನರಸಿಂಹಮೂರ್ತಿ ಅಯ್ಯಂಗಾರ್ 100 ಜನರಿಗೆ ಗುರುಸ್ಥಾನದಲ್ಲಿ ನಿಂತು ಮಾರ್ಗದರ್ಶನ ಮಾಡುವಂತಾಗಿದ್ದರು. ವಿಶ್ವ ಹಿಂದೂ ಪರಿಷತ್ತಿನ ಕೆಲಸ ಕಾರ್ಯಗಳಲ್ಲಿ ತಮ್ಮದೇ ಛಾಪು ಮೂಡಿಸಿ ಕರ್ನಾಟಕದಾದ್ಯಂತ ಮಠಾಧಿಪತಿಗಳ ಸಂಪರ್ಕ ಸಾಧಿಸಿ ಅವಿರತವಾಗಿ ದುಡಿದರೆ ಸೀತಾರಾಮ ಅಯ್ಯಂಗಾರ್ ತಾನಾಯಿತು, ತನ್ನ ದೇವತಾ ಕಾರ್ಯವಾಯಿತು ಎಂದು ಸದಾ ಹನುಮ ಸೀತಾರಾಮರ ಸೇವೆ ಮಾಡಿಕೊಂಡು ತಂದೆಯವರ ಹಾದಿಯಲ್ಲಿ ನಡೆದು ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಿದರು. ಕೇಶವಮೂರ್ತಿ ಅಯ್ಯಂಗಾರ್ ಹಾಗೂ ರಂಗನಾಥ ಲೌಕಿಕ ಜಗತ್ತಿನೊಂದಿಗೆ ಸಂಪರ್ಕವಿಟ್ಟುಕೊಂಡಿದ್ದರೂ ದೇವಾಲಯದ ಅಭಿವೃದ್ಧಿ ಹಾಗೂ ಉತ್ಸವ ವಿಶೇಷಾದಿಗಳಲ್ಲಿ ಅಣ್ಣಂದಿರೊಂದಿಗೆ ಕೈ ಜೋಡಿಸುತ್ತಿದ್ದರು. ಬೃಂದಾವನಸ್ಥರಾದ ಶ್ರೀಯುತ ಅನಂತರಾಮ ಅಯ್ಯಂಗಾರ್ಯರು
ಪ್ರತ್ಯಕ್ಷವಾಗಿ ಮಕ್ಕಳಿಗೆ ಹಾಗೂ ಭಕ್ತರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು ಎನ್ನುವುದಕ್ಕೆ ದೇವತಾ ಕಾರ್ಯಗಳು ಹಾಗೂ ಉತ್ಸವಾದಿಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿರುವುದೇ ಸಾಕ್ಷಿ. ಅನಂತರಾಮಯ್ಯಂಗಾರ್ಯರ ತಪೋಬಲದಿಂದ ಭಕ್ತರ ಸಂಖ್ಯೆಯು ಗಣನೀಯವಾಗಿ ವೃದ್ಧಿಸಿದೆ. 1970ರಲ್ಲಿ ಅನಂತರಾಮ ಅಯ್ಯಂಗಾರ್ಯರ ಮಹದಾಕಾಂಕ್ಷೆಯು ಶ್ರೀಮದನಂತ ಗೋಪುರ ಹಾಗೂ ಮಹಾದ್ವಾರದ ಉದ್ಘಾಟನೆಯಾಯಿತು. 1973ರಲ್ಲಿ ಜಯಮೇಜಯ ಮಹಾರಾಜರ ಕಾಲದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟು ಅಷ್ಟಬಂಧಾದಿಗಳು ಶಿಥಿಲವಾಗಿದ್ದರಿಂದ ಪುನರ್ ಪ್ರತಿಷ್ಠಾಪನಾ ಕಾರ್ಯ ನಡೆದು ಗರ್ಭಗುಡಿಯ ಗೋಡೆಗಳಿಗೆ ಗ್ರೈನೆಟ್ ಕಲ್ಲುಗಳನ್ನು ಅಳವಡಿಸಲಾಯಿತು. ಅದೇ ಸಮಯದಲ್ಲಿ ಕೋಟಿತ್ರಯ ನಾಮಾರ್ಚನೆ, ರಾಮಾಯಣ ಮಹಾಯಾಗದಲ್ಲಿ 90 ದಿನಗಳಷ್ಟು ದೀರ್ಘಕಾಲ ಅನೇಕ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದವು. 1986ರಲ್ಲಿ ಅನಂತರಾಮಯ್ಯಂಗಾರ್ಯರ ಧರ್ಮಪತ್ನಿ ಶ್ರೀಮತಿ ಶೃಂಗಾರಮ್ಮನವರು ದೈವಾಧೀನರಾಗಿದ್ದು ಭಕ್ತ ಸಮೂಹ ಮತ್ತೊಮ್ಮೆ ಕಣ್ಣೀರ್ಗರೆಯುವಂತಾಗಿತ್ತು. 1987ರಲ್ಲಿ ಶ್ರೀರಾಮ, ಸೀತೆ, ಲಕ್ಷ್ಮಣರ ಮೂಲ ವಿಗ್ರಹ ಪ್ರತಿಷ್ಠಾಪನೆಯಾಗಿ 50 ವರ್ಷಗಳಾಗಿದ್ದುದರಿಂದ ಪ್ರತಿಷ್ಠಾಪನಾ ಸುವರ್ಣ ಮಹೋತ್ಸವವನ್ನು ವೈಭವಯುತವಾಗಿ ನಡೆಸಲಾಯಿತು. 1988ರಲ್ಲಿ ಪುರಾತನವಾಗಿದ್ದ ಹನುಮನ ರಥ ಶಿಥಿಲವಾಗಿದ್ದುದರಿಂದ ರಥವನ್ನು ನೂತನವಾಗಿ ನಿರ್ಮಾಣ ಮಾಡಿಸಲಾಯಿತು. ಶಿಥಿಲಗೊಂಡಿದ್ದ ರಥ ಇಂದಿಗೂ ಧರ್ಮಸ್ಥಳದ ವಸ್ತು ಸಂಗ್ರಹಾಲಯದಲ್ಲಿ ಆಕರ್ಷಣೀಯವಾಗಿದೆ. 1991ಕ್ಕೆ ಶ್ರೀಯುತ ಅನಂತರಾಮಯ್ಯಂಗಾರ್ಯರು ಜನ್ಮ ತಾಳಿ 100 ವರ್ಷಗಳಾಗಿದ್ದರಿಂದ ಭಕ್ತಾದಿಗಳೇ ಸೇರಿ ಜನ್ಮ ಶತಾಬ್ದಿಯನ್ನು ವಿಜೃಂಭಣೆಯಿಂದ ಆಚರಿಸಿದರು. 1992ರಲ್ಲಿ ಶ್ರೀಯುತರ ದ್ವಿತೀಯ ಪುತ್ರ ಸೀತಾರಾಮ ಅಯ್ಯಂಗಾರ್ಯರ ನಿಧನದಿಂದಾಗಿ ಭಕ್ತರಿಗೆ ಮತ್ತೊಮ್ಮೆ ಆಘಾತವಾಗಿತ್ತು. 1997ರಲ್ಲಿ ಶ್ರೀಯುತ ರಂಗನಾಥರ ನೇತೃತ್ವದಲ್ಲಿ 11 ದಿನಗಳ ಕಾಲ ಮಹಾ ಸಾಮ್ರಾಜ್ಯ ಪಟ್ಟಾಭಿಷೇಕ ಅತ್ಯಂತ ವೈಭವಯುತವಾಗಿ ನಡೆದು 100 ಜನ ಋತ್ವಿಕರಿಂದ ಏಕಕಾಲದಲ್ಲಿ ರಾಮಾಯಣ ಪಾರಾಯಣ, ರಾಮತಾರಕ ಮಂತ್ರಯಜ್ಞ, ಅನೇಕ ಹೋಮ ಹವನಾದಿಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆದು ಶ್ರೀರಾಮ ಪಟ್ಟಾಭಿಷೇಕದ ದಿನ ಸುಮಾರು 60,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗವಾಗಿದ್ದು ದೇವಾಲಯದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಅದೇ ಸಂದರ್ಭದಲ್ಲಿ ಶ್ರೀಯುತ ಲಾಲ್ ಕೃಷ್ಣ ಅಡ್ವಾಣಿಯವರು ಲೋಕ ಕಲ್ಯಾಣಾರ್ಥವಾಗಿ ಸಂಕಲ್ಪ ಕೈಗೊಂಡಿದ್ದು ವಿಶೇಷವಾಗಿತ್ತು. ಮೈಸೂರು ಬ್ಯಾಂಕ್ ಉದ್ಯೋಗಿಯಾಗಿದ್ದು ಸ್ವಯಂ ನಿವೃತ್ತಿ ಪಡೆದ ರಂಗನಾಥ ದೇವತಾ ಕಾರ್ಯ ಹಾಗೂ ದೇವಾಲಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಭಾರತೀಯ ವಿಚಾರ ವೇದಿಕೆ ಎಂಬ ಧಾರ್ಮಿಕ ಸಂಸ್ಥೆಯನ್ನು ಹುಟ್ಟುಹಾಕಿ ಪ್ರತಿ ತಿಂಗಳು ಭಕ್ತರಿಗೆ ದಾರಿ ತೋರುವಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿ ಬಡ ರೋಗಿಗಳಿಗಾಗಿ ದೇವಾಲಯದ ಆವರಣದಲ್ಲಿ ಸಂಜೀವಿನಿ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿದರು. ಪ್ರಾರಂಭೋತ್ಸವಕ್ಕೆ ಆಗಮಿಸಿದ ಶ್ರೀರಾಮಕೃಷ್ಣ ಮಠದ ಶ್ರೀ ಪುರುಷೋತ್ತಮಾನಂದಜಿಯವರು ದೇವಾಲಯದ ಭಕ್ತರ ಭಜನೆಗೆ ಆನಂದ ಪರವಶರಾಗಿ ತಲೆದೂಗಿದ್ದು ವಿಶೇಷವಾಗಿತ್ತು. 1988-89ರಲ್ಲಿ ತೇರಾಕೋಟಿ ಶ್ರೀರಾಮ ಜಯ ಜಯ ರಾಮ ತಾರಕ ಮಂತ್ರ ಲೇಖನ ಯಜ್ಞ ನಡೆಸಿ ಪುಸ್ತಕಗಳನ್ನು ಭೂಸ್ಥಾಪಿಸಿ ಅದರ ಮೇಲೊಂದು ರಾಮತಾರಕ ಮಂಟಪ ನಿರ್ಮಿಸಿ ಇಂದಿಗೂ ಪೂಜಿಸಲ್ಪಡುತ್ತಿದೆ. ಅದೇ ವರ್ಷ ಸಹಸ್ರಾರು ಭಕ್ತರಿಂದ ಲೋಕ ಕಲ್ಯಾಣಕ್ಕಾಗಿ ಸಂಕಲ್ಪ ಮಾಡಿಸಿ ಸಹಸ್ರಕೋಟಿ ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಜಪಯಜ್ಞವನ್ನು ಹಮ್ಮಿಕೊಂಡಿತ್ತು. ಯಜ್ಞದ ಸಮಾರೋಪಕ್ಕೆ ಕೇವಲ 10 ದಿನಗಳಿರುವಾಗ
ಮಹಾಯಜ್ಞದ ರೂವಾರಿ ಶ್ರೀಯುತ ರಂಗನಾಥ್ ರುದ್ರಾಂಶ ಸಂಭೂತ ಬಾಲಹನುಮನಲ್ಲಿ ಐಕ್ಯರಾಗಿದ್ದು ಮತ್ತೊಮ್ಮೆ ಭಕ್ತರೆಲ್ಲರ ಕಣ್ಣೀರ ಧಾರೆಗೆ ಸಾಕ್ಷಿಯಾಯಿತು. ವಿಪರ್ಯಾಸವೆಂಬಂತೆ ಅನಂತರಾಮ ಅಯ್ಯಂಗಾರ್ಯರ ಪುತ್ರಿ ಇಂದಿರಾ ತನ್ನ ತೀವ್ರ ಅನಾರೋಗ್ಯದ ನಡುವೆಯೂ 3 ದಿನಗಳ ಕಾಲ ದೇವಾಲಯದಲ್ಲಿ ನಿರರ್ಗಳವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣ ಕಥಾವಾಚನ ಮಾಡಿ ಶಿವಮೊಗ್ಗೆಯಲ್ಲೇ ಕೊನೆಯುಸಿರೆಳೆದಿದ್ದರು. ಶ್ರೀಮತಿ ಇಂದಿರಾ ಕೇಶವನ್ ಬಾಲಹನುಮನ ನಾಮಾಂಕಿತದಲ್ಲಿ ಬರೆದಿರುವ 100 ಭಜನೆ ಕೀರ್ತನೆಗಳನ್ನು ಭಕ್ತರು ಇಂದಿಗೂ ಹಾಡುತ್ತಾ ಭಕ್ತಿ ಸಮರ್ಪಿಸುತ್ತಿದ್ದಾರೆ. ದೇವಾಲಯದ ಆವರಣದಲ್ಲಿರುವ ಔದುಂಬರ ವೃಕ್ಷದ ಪಕ್ಕದಲ್ಲಿ ದತ್ತಾತ್ರೇಯರ ಅಮೃತ ಶಿಲೆಯ ವಿಗ್ರಹವನ್ನು ಸ್ಥಾಪಿಸಿ ಪೂಜಿಸಲಾಗುತ್ತಿದೆ. 2002ರಲ್ಲಿ ಸಹೃದಯಿ ಭಕ್ತರು ಮೂಲ ರಾಮ, ಸೀತೆ ಹಾಗೂ ಲಕ್ಷ್ಮಣರೊಂದಿಗೆ ಪೀಠದಲ್ಲಿ ವಿರಾಜಮಾನನಾಗಿದ್ದ ಹನುಮನಿಗೆ ರಜತ ಕವಚ ಪ್ರದಾನ ಮಾಡಿದರು. 2001ನೇ ಇಸವಿಯಲ್ಲಿ ಸೀತಾ ಕಲ್ಯಾಣ ಮಹೋತ್ಸವದ ಸಮಯದಲ್ಲಿ ನಡೆಯುತ್ತಿದ್ದ ತೆಪ್ಪೋತ್ಸವವನ್ನು ಹೆಚ್ಚು ಆಕರ್ಷಣೀಯವಾಗಿಯೂ ವೈಭವಯುತವಾಗಿಯೂ ನಡೆಸಲು ಉದ್ದೇಶಿಸಿದ ನರಸಿಂಹಮೂರ್ತಿ ಅಯ್ಯಂಗಾರ್ಯರು ಒಂದು ಪ್ರತ್ಯೇಕವಾದ ಸಮಿತಿಯನ್ನು ರಚಿಸಿದರು. ಶ್ರೀಯುತ ಗೋಪಾಲಕೃಷ್ಣ, ಶ್ರೀಯುತ ಮನೋಹರ ಭಟರು ಮುಂತಾದವರ ನೇತೃತ್ವದಲ್ಲಿ ವರ್ಣರಂಜಿತ ಬಾಣ ಬಿರುಸು ಹಾಗೂ ಸುಮಧುರ ಸಂಗೀತ ಸೌರಭದೊಂದಿಗೆ ಸೀತಾರಾಮ ಲಕ್ಷ್ಮಣರು ಹನುಮನೊಂದಿಗೆ ತುಂಗಾ ನದಿಯಲ್ಲಿ ವಿಹರಿಸುವುದನ್ನು ಸಹಸ್ರಾರು ಭಕ್ತರು ಭಾವಪರವಶರಾಗಿ ನೋಡಿ ಆನಂದಿಸುತ್ತಿದ್ದಾರೆ. ಈಗ್ಗೆ 3 ವರ್ಷಗಳಿಂದ ಸೀತಾರಾಮರ ತುಂಗಾ ವಿಹಾರ ಯಾಂತ್ರೀಕೃತವಾದ ತೆಪ್ಪದಲ್ಲಿ ನಡೆಯುತ್ತಿದ್ದು ವರ್ಷದಿಂದ ವರ್ಷಕ್ಕೆ ಸಹಸ್ರಾರು ಭಕ್ತರನ್ನು ಆಕರ್ಷಿಸುತ್ತಿದೆ. 2003ರಲ್ಲಿ ಶ್ರೀಮದನಂತ ಬೃಂದಾವನದ ಎದುರಿಗಿದ್ದ ವಿಶಾಲವಾದ ಜಾಗದಲ್ಲಿ ಬೆಂಗಳೂರಿನ ಎಸ್.ಎನ್. ವಿನೋದ್ರವರು 90-40 ಅಡಿಗಳಷ್ಟು ದೊಡ್ಡದಾದ ಶ್ರೀಮದನಂತ ಸಭಾಭವನವನ್ನು ನಿರ್ಮಿಸಿಕೊಟ್ಟಿದ್ದು ದೇವಾಲಯದ ವತಿಯಿಂದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ಸಹಾಯಕವಾಗಿದೆ. ಸಭಾಭವನದ ಉದ್ಘಾಟನೆಯನ್ನು ಬಾಳೆಹೊನ್ನೂರಿನ ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದ ಜಗದ್ಗುರುಗಳಾದ ಶ್ರೀ 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 ಪ್ರಸನ್ನ ರೇಣುಕಾ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ನೆರವೇರಿಸಿದ್ದು, ಭಗವದ್ಭಕ್ತರು ಶ್ರೀಗಳ ಕೃಪಾಶೀರ್ವಾದ ಪಡೆದು ಕೃತಾರ್ಥರಾದರು. 2002ನೇ ಇಸವಿಯಿಂದ ಪ್ರತಿ ಶನಿವಾರಗಳಂದು ಸಾರ್ವತ್ರಿಕ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಪ್ರಸಾದ ವಿನಿಯೋಗ ಸಮಿತಿಯ ವತಿಯಿಂದ ಆರಂಭಿಸಲಾಗಿದ್ದು, ಈಗ ಅದು ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಮಣ ಹಾಗೂ ಅನುರಾಧ ನಕ್ಷತ್ರದ ದಿನಗಳಿಗೂ ವಿಸ್ತಾರಗೊಂಡಿದೆ. ಸಹಸ್ರಾರು ಭಕ್ತರು ಮಹಾಮಂಗಳಾರತಿ, ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ಪೂಜೆಯ ನಂತರ ಮಹಾಪ್ರಸಾದವನ್ನು ಸ್ವೀಕರಿಸಿ ಹನುಮನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. 2006ರ ರಥೋತ್ಸವದಲ್ಲಿ ಬೆಳಗಿನಿಂದ ರಾತ್ರಿಯವರೆಗೂ ಸಂಭ್ರಮದಿಂದ ಪಾಲ್ಗೊಂಡಿದ್ದ ಶ್ರೀಯುತ ನರಸಿಂಹಯ್ಯ ಮೂರ್ತಿ ಅಯ್ಯಂಗಾರ್ಯರು ಅದೇ ದಿನ ಮಧ್ಯರಾತ್ರಿ ಶ್ರೀ ಸೀತಾರಾಮರ ಪಾದದಲ್ಲಿ ಐಕ್ಯರಾದದ್ದು ಭಕ್ತ ಸಮೂಹ ಮತ್ತೊಮ್ಮೆ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿತ್ತು. ನರಸಿಂಹಮೂರ್ತಿ ಅಯ್ಯಂಗಾರ್ಯರ ಮಹದಾಕಾಂಕ್ಷೆಯ ಯಾಗಶಾಲೆಯ ನಿರ್ಮಾಣ ಕಾರ್ಯ ಪುತ್ರ ಅನಂತರಾಮುವಿನ ಮೂಲಕ 2009ರಲ್ಲಿ ನೆರವೇರಿದ್ದು, ಸರ್ವ ಋತುಗಳಲ್ಲೂ ಹೋಮ ಹವನಾದಿಗಳು ನಿರ್ವಿಘ್ನವಾಗಿ ನೆರವೇರಲು ಸಹಾಯಕವಾಗಿದೆ. ಯಾಗಶಾಲೆಯ ಮೇಲಿನ ಕಳಸವನ್ನು ಮುಸ್ಲಿಂ ಧರ್ಮೀಯ ಅಬ್ದುಲ್ ಜಾಕೀರ್ ಸ್ಥಾಪಿಸಿದ್ದು, ದೇವಾಲಯದಲ್ಲಿ ಸರ್ವಧರ್ಮ ಸಮಾನತೆಯು ತೋರಿದ್ದು ಶ್ರೀಯುತ ಅನಂತರಾಮ ಅಯ್ಯಂಗಾರ್ಯರು ಇನ್ನೂ ನಮ್ಮೊಂದಿಗಿರುವುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. 2012ಕ್ಕೆ ಶ್ರೀರಾಮ, ಸೀತೆ, ಲಕ್ಷ್ಮಣರ ಮೂಲ ವಿಗ್ರಹ ಪ್ರತಿಷ್ಠಾಪನೆಯಾಗಿ 75 ವರ್ಷಗಳಾಗಿದ್ದರಿಂದ
ಪ್ರತಿಷ್ಠಾಪನಾ ಅಮೃತ ಮಹೋತ್ಸವ ಅತ್ಯಂತ ವೈಭವಯುತವಾಗಿ ನಡೆಯಿತು. ಈಗೀಗ ದೇವಾಲಯದ ನಿರ್ವಹಣೆ ಹೊಣೆಯನ್ನು ನರಸಿಂಹಮೂರ್ತಿ ಅಯ್ಯಂಗಾರ್ಯರ ಹಿರಿಯ ಪುತ್ರ ಅನಂತರಾಮು ಹಾಗೂ ಸೀತಾರಾಮ ಅಯ್ಯಂಗಾರ್ಯರ ಪುತ್ರ ಶ್ರೀವತ್ಸರವರು ವಹಿಸಿಕೊಂಡಿದ್ದಾರೆ. ಸೋದರರಾದ ಭಾರ್ಗವರಾಮ, ಭರತಕುಮಾರ್, ರಾಮಪ್ರಸಾದ್, ದೀನದಯಾಳು ಬದರೀನಾಥ ದೇವತಾ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಅನಂತರಾಮು ಅಯ್ಯಂಗಾರ್ಯರವರ ಪುತ್ರ ಕೇಶವಮೂರ್ತಿ ಅಯ್ಯಂಗಾರ್ರವರು ಕುಟುಂಬದ ಹಿರಿಯರಾಗಿ ಮಾರ್ಗದರ್ಶನ ಮಾಡುತ್ತಾ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ನಮ್ಮ ಹನುಮಣ್ಣ ತುಂಬಾ ಜಾಣ. ತನಗೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ತಾನೇ ಮಾಡ್ಕೋತಾನೆ. ಯಾರು ಇರ್ಲಿ ಯಾರು ಇಲ್ಲದೆ ಇರ್ಲಿ ಎಲ್ಲ ಉತ್ಸವಗಳು ವೈಭವವಾಗೇ ನಡೆಯುತ್ತೆ. ವರ್ಷದಿಂದ ವರ್ಷಕ್ಕೆ ವೈಭವ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗಲ್ಲ. ಇದು ಅನಂತರಾಮು ಅಯ್ಯಂಗಾರ್ಯರು ತಮ್ಮ ಜೀವಿತಾವಧಿಯ ಕೊನೆಯ ದಿನಗಳಲ್ಲಾಡಿದ ನುಡಿಗಳು. ಅನಂತರಾಮಯ್ಯಂಗಾರ್ಯರು ಬೃಂದಾವನದಲ್ಲಿದ್ದುಕೊಂಡು ತಾವಾಡಿದ ನುಡಿಗಳನ್ನು ಇಂದಿಗೂ ನಿಜವಾಗಿಸಿದ್ದಾರೆ. ತಮ್ಮನ್ನು ಸಂಪೂರ್ಣವಾಗಿ ದೇವತಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ನ ಭೂತೋ ನ ಭವಿಷ್ಯತಿ ಎಂಬಂತೆ ಉತ್ಸವಾದಿಗಳನ್ನು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ತಾನು ಹುಟ್ಟಿದಾಗಲೇ ತಂದೆಯವರಾಡಿದ್ದ ಭವಿಷ್ಯವಾಣಿಯನ್ನು ನಿಜವಾಗಿಸಿದ್ದ ಅನಂತರಾಮಯ್ಯಂಗಾರ್ಯರ ಕಿರಿಯ ಮಗ 2000ರಲ್ಲಿ ಹಾಗೂ ಇಂದಿರಾಳ ಹಿರಿಯ ಮಗ ಶ್ರೀಯುತ ರಂಗಸ್ವಾಮಿ ಕೈಲಾಸ ಮಾನಸ ಸರೋವರ ಯಾತ್ರೆಯಲ್ಲಿ ಕೈಲಾಸ ಪರ್ವತದ ಪರಿಕ್ರಮದ ನಂತರ 2001ರಲ್ಲಿ ಶಿವೈಕ್ಯರಾದಾಗ ಮುಂದೇನು ಎಂಬ ಭಾವನೆ ಭಕ್ತರಲ್ಲಿ ಮೂಡಿತ್ತು. ಏಕೆಂದರೆ ಶ್ರೀಯುತ ನರಸಿಂಹಮೂರ್ತಿ ಅಯ್ಯಂಗಾರ್ಯರ ಎಲ್ಲ ಭಾವನೆಗಳಿಗೆ, ವಿಚಾರಗಳಿಗೆ, ಆಶಯಗಳಿಗೆ ರೆಕ್ಕೆ ಮೂಡುತ್ತಿದ್ದುದು ರಂಗನಾಥನ ಮೂಲಕ. ತಂಗಿ ಇಂದಿರಾಳ ಮನೆಯಲ್ಲಿ ಇಂದಿರಾಳ ಮಕ್ಕಳಾದ ಶ್ರೀರಂಗಸ್ವಾಮಿ ಹಾಗೂ ಶ್ರೀ ನರಸಿಂಹ ಕೋಟೆ ಶ್ರೀ ಸೀತಾರಾಮಾಂಜನೇಯ ದೇವಾಲಯದ ರಾಯಭಾರಿಗಳಂತೆ ಕೆಲಸ ಮಾಡುತ್ತಿದ್ದರು. ಇವರಿಬ್ಬರ ನಂತರ ಇಂದಿರಾಳ 2ನೆಯ ಮಗ ಶ್ರೀ ನರಸಿಂಹನನ್ನು ಹನುಮ ತನ್ನ ರಂಗಕ್ಕೆ ಎಳೆದುಕೊಂಡಿದ್ದ. ಮೈಸೂರು ಬ್ಯಾಂಕಿನಲ್ಲಿ ಉನ್ನತ ಹುದ್ದೆ ಅಲಂಕರಿಸಿದವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಶಿಖೆ ಬಿಟ್ಟು ತ್ರಿನಾಮಧಾರಿಗಳಾಗಿ ತಮ್ಮನ್ನು ದೇವತಾ ಕಾರ್ಯಗಳಿಗೊಪ್ಪಿಸಿಕೊಂಡು ಬಿಟ್ಟಿದ್ದರು. 2010ರಲ್ಲಿ ತಮ್ಮ 58ನೇ ವಯಸ್ಸಿನಲ್ಲಿ ನರಸಿಂಹ ಬಾಲಹನುಮನ ಪಾದ ಸೇರಿದಾಗಲೂ ಮುಂದೇನು ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವವಾಗಿತ್ತು. ಸ್ವತಃ ಅನಂತರಾಮ ಅಯ್ಯಂಗಾರ್ಯರೇ ಬೃಂದಾವನದಲ್ಲಿ ನೆಲೆಸಿ ಎಲ್ಲ ಆಗುಹೋಗುಗಳನ್ನು ನಡೆಸಿಕೊಡುತ್ತಾರೆಂಬ ನಂಬಿಕೆ ಇದ್ದಾಗ್ಯೂ ಮುಗ್ಧ ಭಕ್ತರಿಗೆ ಹೀಗಾಗುವುದು ಸಹಜವೇ. ಸ್ವತಃ ಹನುಮನೆ ತನ್ನ ಬೆನ್ನಿಗಿದ್ದಾನೆಂದು ತಿಳಿದಿದ್ದರೂ ಹಲವಾರು ಕ್ಲಿಷ್ಟವಾದ ಸಮಸ್ಯೆಗಳು ಎದುರಾದಾಗ ಅನಂತರಾಮಯ್ಯಂಗಾರ್ಯರೇ ಎಷ್ಟೋ ರಾತ್ರಿಗಳನ್ನು ನಿದ್ದೆಯಿಲ್ಲದೆ ಕಳೆದಿರಲಿಲ್ಲವೇ? ಈಗ ಅನಂತರಾಮ ಅಯ್ಯಂಗಾರ್ಯರ ವಂಶವೃಕ್ಷ ಬೆಳೆದು ಹೆಮ್ಮರವಾಗಿರುವಂತೆಯೇ ತಂಗಿ ಅಚ್ಚಮ್ಮನವರ ವಂಶವೂ ಬೆಳೆದಿದೆ. ದೇವಾಲಯದ ಉತ್ಸವ ಹಾಗೂ ವಿಶೇಷ ಪೂಜಾದಿಗಳಲ್ಲಿ ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಾದಿಯಾಗಿ ಎಲ್ಲ ಬಂಧುಗಳು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡುತ್ತಾರೆ. ವಿಶೇಷವಾಗಿ ಪಿಳ್ಳನಗಿರಿ ಶ್ರೀನಿವಾಸ ಅಯ್ಯಂಗಾರ್ಯರ ಮಗ ರಂಗನಾಥ ಶ್ರೀನಿವಾಸನ ಸೇವೆಯಲ್ಲಿ ನಿರತರಾಗಿದ್ದರೆ, ಮೊಮ್ಮಗ ಶ್ರೀನಿಧಿ ಎಲ್ಲರನ್ನೂ ಮೀರಿಸಿ ಕರ್ನಾಟಕದಾದ್ಯಂತ ಪ್ರಖ್ಯಾತನಾಗಿ ಧಾರ್ಮಿಕ ಹಾಗೂ ವೈದಿಕ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಅನಂತರಾಮಯ್ಯಂಗಾರ್ಯರ ಮಾರ್ಗದರ್ಶಕನಂತೆ ಶ್ರೀಯುತ ರಾಮಯ್ಯ ಶೆಟ್ಟರು, ಪಣಿಯಪ್ಪನವರ ಮಕ್ಕಳು, ಮೊಮ್ಮಕ್ಕಳೂ ಸಹ ಇಂದಿಗೂ ಬಾಲಹನುಮನ ಸೇವೆಯಲ್ಲಿ ನಿರತರಾಗಿರುವುದು ಅಯ್ಯಂಗಾರ್ಯರು ಇಂದಿಗೂ ನಮ್ಮೊಂದಿಗಿರುವುದರ ಜ್ವಲಂತ ಸಾಕ್ಷಿ. ಮೇಲಿನ 90% ದಂತಕಥೆಗಳಿಗೆ ಏಕೈಕ ಸಾಕ್ಷಿಯಾಗಿ ತಮ್ಮ 98ನೇ ವಯಸ್ಸಿನಲ್ಲೂ ಭಗವಂತನ ಚಿಂತನೆ ಮಾಡುತ್ತಾ
ಮಾರ್ಗದರ್ಶನ ಮಾಡುತ್ತಿದ್ದ ಶ್ರೀಯುತ ಪಿಳ್ಳನಗಿರಿ ಶ್ರೀನಿವಾಸ ಅಯ್ಯಂಗಾರ್ರವರು ಇತ್ತೀಚೆಗೆ, ಅಂದರೆ 4ನೇ ಏಪ್ರಿಲ್ 2013ರಂದು ಶ್ರೀರಂಗನಾಥನ ಪಾದ ಸೇರಿದ್ದು ಭಕ್ತರ ಪಾಲಿಗೆ ಭರಿಸಲಾಗದ ನಷ್ಟವಾಗಿದೆ. ಮಲ್ಲೇಶಿ, ನಮ್ಮ ಹನುಮಣ್ಣ ತುಂಬ ಜಾಣ ಕಣೋ, ಅವನಿಗೆ ಬೇಕಾದ ಎಲ್ಲ ವ್ಯವಸ್ಥೆನೂ ಅವನೇ ಮಾಡಿಕೊಂಡು ಬಿಡ್ತಾನೆ ಅಂತ ಅನಂತರಾಮಯ್ಯಂಗಾರ್ಯರು ನುಡಿದಿದ್ದ ಭವಿಷ್ಯವಾಣಿ 47 ವರ್ಷಗಳ ನಂತರ ಇಂದಿಗೂ ಪ್ರಸ್ತುತವಾಗಿದೆ. ಬಾಲಹನುಮ ತನ್ನ ಅಂದಿನ ಅವಧಿಯ ಮುಂಚೆಗೆಂದು ಅನಂತರಾಮಯ್ಯಂಗಾರ್ಯರ ವಂಶದ ಕುಡಿಯೊಂದನ್ನು ಆಗಲೇ ತಯಾರು ಮಾಡಿ ಬಿಟ್ಟಿದ್ದಾನೆ. ಬೆಳೆವ ಸಿರಿ ಮೊಳಕೆಯಲ್ಲಿ ಎಂಬ ನಾಣ್ಣುಡಿಯಂತೆ ಅನಂತರಾಮಯ್ಯಂಗಾರ್ಯರ 3ನೇ ತಲೆಮಾರಿನ ಏಕೈಕ ವಾರಸುದಾರ ಸರ್ವ ವಿಧಿಯಲ್ಲಿಯೂ ತಯಾರಾಗುತ್ತಿದ್ದಾನೆ. ಅಯ್ಯಂಗಾರ್ಯರ ಕಿರಿಯ ಪುತ್ರ ರಂಗನಾಥರ ಮಗ ಶ್ರೀ ಭಾರ್ಗವರಾಮ ಹಾಗೂ ಶ್ರೀಮತಿ ಸೀತಾಲಕ್ಷ್ಮಿ ದಂಪತಿಗಳ ಏಕಮಾತ್ರ ಪುತ್ರ ಚಿರಂಜೀವಿ ರಾಮಚರಣನಲ್ಲಿ ಶ್ರೀಯುತ ಅನಂತರಾಮಯ್ಯಂಗಾರ್ಯರು ಹೇಳುತ್ತಿದ್ದ ಅರ್ಚಕರಲ್ಲಿರಬೇಕಾದ ಎಲ್ಲ ಗುಣಗಳನ್ನು ಕಾಣಬಹುದಾಗಿದೆ. ಆತನ ದೈವಭಕ್ತಿ, ಪೂಜಾದಿಗಳನ್ನು ಕಲಿಯಬೇಕೆಂಬ ಶ್ರದ್ಧೆ, ಭಜನೆಯಲ್ಲಿರುವ ಆಸಕ್ತಿ, ಭಕ್ತಾದಿಗಳೊಂದಿಗಿನ ಒಡನಾಟ ಮಾವಯ್ಯನ ಬಾಲ್ಯವನ್ನು ಹೋಲುತ್ತೆ ಅಂತ ಶ್ರೀಯುತ ಪಿಳ್ಳನಗಿರಿ ಶ್ರೀನಿವಾಸ ಅಯ್ಯಂಗಾರ್ಯರು ಹೇಳುವಾಗ ಅವರ ಕಣ್ಣುಗಳಲ್ಲಿ ಮಿಂಚು ಹೊಳೆದಂತಾಗುತ್ತಿತ್ತು. ಭಕ್ತರೆಲ್ಲರ ಆಶಯವೂ ಅದೇ. ಮಹಾಪುರುಷ ಭಕ್ತ ಶಿರೋಮಣಿ ಅರ್ಚಕ ಅನಂತರಾಮಯ್ಯಂಗಾರ್ಯರ ಅಂಶದೊಂದಿಗೆ ಅವರ ವಂಶದ ಕುಡಿಯೊಂದು ಬೆಳೆದು ಬರಲಿ. ಅವರಂತೆಯೇ ದೇವತಾ ಕಾರ್ಯಗಳಲ್ಲಿ ನಿರತವಾಗಿ ದೇವಾಲಯ ಅಭಿವೃದ್ಧಿಗೆ ಶ್ರಮಿಸಿ ಭಕ್ತರ ಪಾಲಿಗೆ ದಾರಿದೀಪವಾಗಲಿ. ಹನುಮಣ್ಣ ತುಂಬಾ ಜಾಣ. ತನಗೆ ಬೇಕಾದ ಎಲ್ಲ ವ್ಯವಸ್ಥೆನೂ ಅವನೇ ಮಾಡಿಕೊಂಡು ಬಿಡ್ತಾನೆ. ಅನಂತರಾಮಯ್ಯಂಗಾರ್ಯರ ನುಡಿ ಇಂದಿಗೂ ಪ್ರಸ್ತುತವಾಗಿದೆ. ಅವರು ಇಂದಿಗೂ ನಮ್ಮೊಂದಿಗಿದ್ದು ಸಲಹುತ್ತಿದ್ದಾರೆ. ಶುಭಂ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ.